ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಆಶ್ವಯುಜ ಮಾಸದ ಮಂಗಳವಾರ ದೇವಿ ಹಾಸನಾಂಬೆಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ದುರ್ಗಾದೇವಿಯನ್ನು ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪೂರಿ ಜಗನ್ನಾಥ್, ಗಯಾ, ವಾರಣಾಸಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಇವತ್ತಿನ ದಿನ ಆಶ್ವಯುಜ ಮಾಸದ ಮಂಗಳವಾರ ಬೆಳಗಿನ ಜಾವ ತಾಯಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಈ ಒಂದು ಬೆಳಗಿನ ಜಾವದ ಈ ಒಂದು ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ಪ್ರಾರಂಭದಲ್ಲೇ ತಿಳಿಸಿದ ಹಾಗೆ ತಾಯಿ ಹಾಸನಾಂಬಾದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸಮಯ ಇದೀಗ. ಯಾಕೆಂದರೆ ಎಲ್ಲೆಲ್ಲೂ ಕೂಡ ಜನರು ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ತಾಯಿಯ ದರ್ಶನವನ್ನು ಮಾಡಲಿಕ್ಕೆ ಅನುವಾಗಿರ್ತಕ್ಕಂಥದ್ದೇ ಬಂದಿರತಕ್ಕಂಥವ್ರಿದ್ದಾರೆ. ಅದರಲ್ಲೂ ಮೊದಲಾದರೆ ಒಂದಿಷ್ಟು ಸಮಯಗಳು ಕ್ಲೋಸಿಂಗ್ ಟೈಮ್ ಅಂತನಾದರೂ ಕೂಡ ತಾಯಿಗೆ ಇತ್ತೇನೋ, ಆದರೆ ಈಗ ಸಂಪೂರ್ಣವಾಗಿ 24 ಗಂಟೆನೂ ಕೂಡ ತಾಯಿಯ ದರ್ಶನಕ್ಕೆ ಅವಕಾಶವನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆಗಿದೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಜನರ ಆ ಒಂದು ಒತ್ತಡ ಜಾಸ್ತಿ ಆಗಿರ್ತಕ್ಕಂಥದ್ದೇ. ಯಾಕೆಂದರೆ ತಾಯಿಯ ಶಕ್ತಿ ಅಷ್ಟು ಅಪಾರ ಅಂತಲೇ ಕೂಡ ಹೇಳ್ಬೋದು. ಯಾಕೆಂತಂದರೆ ಇವತ್ತಿನ ದಿವಸ ವೈಜ್ಞಾನಿಕವಾಗಿ ಏನೆಲ್ಲ ನಾವು ಪರಿಶೀಲನೆಗಳನ್ನು ಮಾಡ್ಬೋದು, ಅದೆಲ್ಲದಕ್ಕೂ ಕೂಡ ಮಿಲುಕದಂತೆ ಎದುರು ನಿಂತಿರ್ತಕ್ಕಂಥ ಒಂದಿಷ್ಟು ಪವಾಡ ಶಕ್ತಿ ಹಾಸನಾಂಬಾದೇವಿಯ ಕ್ಷೇತ್ರದಲ್ಲಿ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಪ್ರತಿನಿತ್ಯ ಆ ಒಂದು ಅಷ್ಟು ಅನುಭವಗಳನ್ನು ನಾವು ಅನುಭವಿಸ್ತಾನೇ ಇದ್ದೀವಿ. ಅಂತಹದ್ದೊಂದು ಶಕ್ತಿ ತಾಯಿಯ ಸಾನ್ನಿಧ್ಯದಲ್ಲಿ. ತಾಯಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಂಗಳವಾರ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ದೇವಿಯನ್ನು ಸ್ಮರಿಸಬೇಕು. ತಾಯಿ ದುರ್ಗಾದೇವಿಯನ್ನು ಆರಾಧನೆಯನ್ನು ಮಾಡಬೇಕು. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಭಯ, ಆ ಒಂದು ನೋವು, ನಲಿವು ಏನನ್ನಾದರೂ ಕೂಡ ಮಾಡಬೇಕೆಂಬತಕ್ಕಂಥ ಸಮಯದಲ್ಲಿ ಬರ್ತಕ್ಕಂಥ ಆತಂಕ, ಅದೆಲ್ಲವನ್ನು ಕೂಡ ದೂರ ಮಾಡು ತಾಯಿ, ನನ್ನಲ್ಲಿರ್ತಕ್ಕಂಥ ಒಂದು ಭಯವನ್ನು ದೂರ ಮಾಡಿಸು ಎಂಬತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾವು ದುರ್ಗಾದೇವಿಯಲ್ಲಿ ಸಲ್ಲಿಸಬೇಕು. ತಾಯಿ ಹಾಸನಾಂಬಾದೇವಿಯಲ್ಲಿ ಸಲ್ಲಿಸಬೇಕು. ಅದರಲ್ಲೂ ಏನಿ ಬೆಂಗಳೂರಿನ ವಾತಾವರಣ ತೀರಾ ನೋಡಿ, ಇಷ್ಟು ದಿನ ಆದರೆ ಬಿಸಿಲುಗಾಲ, ಅಟ್ಲೀಸ್ಟ್ ಬಿಸಿಲುಗಾಲ ಮುಗಿದು ಚಳಿಗಾಲ ಪ್ರಾರಂಭ ಆಗಿ ಮಳೆಗಾಲ ಪ್ರಾರಂಭ ಆದ್ರೂ ಕೂಡ ಬಿಸಿಲಿನ ತಾಪಮಾನ ಒಂದಷ್ಟು ಮಟ್ಟಿಗೆ ಇತ್ತು. ಆದರೆ ನಿನ್ನೆ ರಾತ್ರಿಯಿಂದ ಹಿಡಿದು ಇವತ್ತಿನವರೆಗೂ ಕೂಡ ಇನ್ನೂ ಸುರಿತಾನೇ ಇದೆ ಮಳೆ. ಏನು ಮಳೆ, ಏನು ಚಳಿ ಬೆಳಗ್ಗೆ. ಅದರಲ್ಲೂ ನಾವು 4 ಗಂಟೆಗೆ ಎದ್ದು ಸ್ನಾನ ಸಂಧ್ಯಾ ವಂದನೆಗಳೆಲ್ಲವನ್ನು ಮುಗಿಸಿ, ಶೌಚಾದಿಗಳನ್ನೆಲ್ಲವನ್ನು ಮುಗಿಸಿ ತಾಯಿಯ ಪೂಜೆಯನ್ನು ಮಾಡಬೇಕು ಅಂತ ಆಶ್ರಮದ ಕಡೆ ಹೊರಟಾಗ, ಅಪ್ಪ ಏನು ನಮ್ಮ ಮಹರ್ಷಿ ಮಂದಿರ ಆಶ್ರಮದಿಂದ ಹಿಡಿದು ದೇವಾಲಯ ತನಕ ಹೋಗೋ ಅಷ್ಟರಲ್ಲಿ ಆ ಬೆಳಗಿನ ಜಾವನದ ಆ ಒಂದು ತಂಪು ಚಳಿ, ಆ ವಾತಾವರಣ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ನೋಡಿ. ಅಷ್ಟು ಬೇಗ ಇನ್ನೇನು ಸುಧಾರಿಸ್ಕೊಂಡ್ವೇನೋ ಅನ್ನೋ ಸಮಯಕ್ಕೆ ಮತ್ತೆ ಈ ಒಂದು ಚಳಿಗಾಲ ಶುರು ಆಯ್ತಲ್ಲ. ಇನ್ನು ನಾವೆಲ್ಲರೂ ಕೂಡ ಸ್ವಲ್ಪ ಜೋಪಾನವಾಗಿರಬೇಕು. ಆದಷ್ಟು ಮಕ್ಕಳನ್ನು ಜೋಪಾನವಾಗಿಟ್ಕೊಳ್ಳಿ. ಎಲ್ಲರ ಮನೆಯಲ್ಲೂ ಕೂಡ ಒಂದು ಫ್ಲಾಸ್ಕ್ ಅನ್ನೋದು ಇದ್ದೇ ಇರುತ್ತೆ. ತಾವು ಓಡಾಡೋದು ಸ್ವಲ್ಪ ಕಷ್ಟ ಆಗೋದು. ಯಾಕಂದರೆ ಚಳಿಗಾಲ ಎಲ್ಲನೂ ಕಡೆ ಅಂದರೆ ನೆಲವಿಂದ ಹಿಡಿದು ಎಲ್ಲ ಕಡೆ ಸ್ವಲ್ಪ ಈ ಒಂದು ಚಳಿಯ ಪ್ರಭಾವ ತಣುವಿರ್ತಕ್ಕಂಥ ಕಾರಣದಿಂದ ಆದಷ್ಟು ಎಲ್ಲರೂ ಸ್ವಲ್ಪ ಸಾಕ್ಸ್ ಹಾಕ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಅದರಲ್ಲೂ ತಾಯಂದರು ತಾವಂತೂ ಬಹಳ ಜೋಪಾನವಾಗಿರಬೇಕು. ಪ್ರೆಗ್ನೆಂಟ್ ವುಮೆನ್ ಅಂತೂ ಕೂಡ ಬಹಳ ಜೋಪಾನವಾಗಿರಬೇಕು ಈ ಒಂದು ಸಮಯದಲ್ಲಿ. ಇನ್ನು ಅದೊಂದು ಕಡೆ ತಿಳಿಸೋದಾದರೆ ಮಕ್ಕಳಿರ್ತಕ್ಕಂಥವ್ರು ಮನೆಯಲ್ಲಿ ಆದಷ್ಟು ಸ್ವಲ್ಪ ಜೋಪಾನ, ಫ್ಲಾಸ್ಕಲ್ಲಿ ಬಿಸಿನೀರನ್ನು ತುಂಬಿಸಿಡ್ತಕ್ಕಂಥದ್ದು ಬಹಳ ಉತ್ತಮ ಮಕ್ಕಳಿಗೆ.
ಅದಾದಮೇಲೆ ಸ್ವಲ್ಪ ನಮ್ಮ ಆಯುರ್ವೇದದ ಔಷಧಿಗಳನ್ನು ಒಂದು ನಾವು ಈಗಲಿಂದನೇ ಒಂದು ಪ್ರಿಕಾಷನರಿ ಮೆಷರ್ಸ್ ಅನ್ನೋದನ್ನು ನಾವು ರೆಡಿ ಇಟ್ಕೊಳ್ಬೇಕು. ಹಾಗಾಗಿ ಮಕ್ಕಳನ್ನು ಆದಷ್ಟು ಸ್ವಲ್ಪ ಉಷ್ಣಾಂಶತೆಯಲ್ಲಿ ಆ ಒಂದು ಪರಿಸರದಲ್ಲೇ ಇಡತಕ್ಕಂಥದ್ದು ಬಹಳ ಉತ್ತಮ. ದಯವಿಟ್ಟು ಇಂತಹ ಸಮಯಗಳಲ್ಲಿ ಫ್ಯಾನು ಎ ಸಿಗಳನ್ನು ಬಳಸ್ತಕ್ಕಂಥದ್ದಾಗಲಿ ಮಾಡಬೇಡಿ. ಆದಷ್ಟು ಸ್ವಲ್ಪ ಹೀಟ್ರನ್ನು ಉಪಯೋಗಿಸ್ತಕ್ಕಂಥದ್ದು ಬಹಳ ಉತ್ತಮ. ಮಕ್ಕಳ ಜೋಪಾನ, ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲೋ ಒಂದು ಕಡೆ ಅದೇನೋ ಜಿಂಕಾ ವೈರಸ್ ಅಂತ ಹೇಳಿ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಕಿಡಿಕಾರ್ತಾ ಇದೆ. ಅದು ದೊಡ್ಡದಾಗೋದಕ್ಕೆ ನಾವು ಬಿಡೋದು ಬೇಡ. ಮಕ್ಕಳೆಲ್ಲರೂ ಕೂಡ ಜೋಪಾನ. ಆ ಜಿಂಕಾ ವೈರಸ್ನಿಂದ ಡೆಂಗ್ಯೂ ಇಂತಹ ಒಂದಷ್ಟು ರೋಗ ರುಜಿನಗಳು ಬೆಳಕಿಗೆ ಬರ್ತಾ ಇದೆ. ಅದು ಯಾವುದನ್ನು ಕೂಡ ಬರಬಾರ್ದು. ಅದೆಲ್ಲವನ್ನೂ ಕೂಡ ನಾವು ಹಾಗೆ ನಿಲ್ಲಿಸ್ಬಿಡ್ಬೇಕು. ನಾವೆಲ್ಲರೂ ಕೂಡ ತಾಯಿನ ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಎಂಬತಕ್ಕಂಥ ಒಂದು ಸಂಕಲ್ಪವನ್ನು ನಾವೆಲ್ಲರೂ ಕೂಡ ಸಲ್ಲಿಸಬೇಕು. ಅದರ ಜೊತೆಗೆ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ಒಂದು ಸಂದೇಶವನ್ನು ತಗೊಂಡು ಬಂದಿದ್ದೇನೆ. ಏನಪ್ಪ ಸಂದೇಶ? ನಿಜಕ್ಕೂ ಬಹಳ ಅದ್ಭುತವಾಗಿದೆ. ಈ ಸಂದೇಶವನ್ನು ಅರ್ಥೈಸ್ಕೊಳ್ಳೋದ್ರಲ್ಲಿ ಮತ್ತಷ್ಟು ಅದ್ಭುತ ಅಂತಲೇ ಕೂಡ ಹೇಳ್ಬೋದು. ಒಂದು ಆಶ್ಚರ್ಯ, ಏನು ಗುರುಗಳೇ ಇಷ್ಟು ಚೆನ್ನಾಗಿದೆಯಲ್ಲ ಈ ಒಂದು ಸಂದೇಶ ಅಂತ ತಾವು ತಿಳ್ಕೊಳ್ಬೋದು. ನೋಡಿ, ಒಂದು ಕತ್ತಲೆಯ ಮನೆ, ಒಂದು ಸಂಪೂರ್ಣವಾಗಿ ಕತ್ತಲೆ ಆವರಿಸ್ಕೊಂಡಿರ್ತಕ್ಕಂಥ ಮನೆ. ಆದರೆ ಆ ಕತ್ತಲಿನ ಮನೆಗೂ ಕೂಡ ಒಂದು ಬೆಳಕಿಗೆ ಅಂತ ಹೇಳಿ ಒಂದು ಸಣ್ಣ ದಾರಿ ಇದೆ. ಏನಪ್ಪ? ಕಿಟಕಿ. ನೀವು ಆ ಕಿಟಕಿನ ಮುಚ್ಚಿಬಿಟ್ರೆ ನಿಮ್ಗೆ ಕತ್ಲು, ಕಿಟಕಿನ ತೆಗೆದ್ರೆ ಬೆಳಕು ಬಂದೇ ಬರುತ್ತಲ್ವಾ? ಹಾಗಾಗಿ ಒಬ್ಬ ಮನುಷ್ಯನಿಗೆ ಈ ಒಂದು ಕಷ್ಟ ಎಂಬತಕ್ಕಂಥ ಕತ್ತಲಿನಲ್ಲಿ, ಈ ಒಂದು ನೋವು ಎಂಬತಕ್ಕಂಥ ಒಂದು ಕತ್ತಲಿನಲ್ಲಿ ಒಬ್ಬ ಮನುಷ್ಯನ ಜೀವನದಲ್ಲಿ ಮುಂದೊಂದು ದಿವಸ ಭಗವಂತ ನಮಗೂ ಕೂಡ ಒಂದಲ್ಲ ಒಂದು ದಾರಿ ಇಟ್ಟಿರ್ತಾನೆ, ಒಂದಲ್ಲ ಒಂದು ಅವಕಾಶ ನಮಗೂ ಕೊಡ್ತಾನೆ. ನಮ್ಮ ಜೀವನದಲ್ಲೂ ಕೂಡ ಆ ಸುಖ, ಶಾಂತಿ, ನೆಮ್ಮದಿ ಎಂಬತಕ್ಕಂಥ ಒಂದು ಬೆಳಕು, ಆ ಒಂದು ಖುಷಿ ಎಂಬತಕ್ಕಂಥ ಒಂದು ಬೆಳಕು, ಈ ಒಂದು ನೋವಿನಲ್ಲಿ ನಮಗೆ ಆ ನೋವನ್ನು ನೀಗಿಸ್ತಕ್ಕಂಥ ಒಂದು ಆನಂದದ ಬೆಳಕು ನಮ್ಮ ಜೀವನದಲ್ಲೂ ಕೂಡ ಒಂದು ದಾರಿ ಇದೆ, ಒಂದು ಅವಕಾಶ ಇದೆ. ಆದರೆ ಆ ದಾರಿಯನ್ನು ಹುಡುಕೊಳ್ಳಿಕ್ಕೆ ಭಗವಂತ ಈಗಾಗಲೇ ನಮಗೆ ಆ ದಾರಿಯನ್ನು ಕೊಟ್ಟಿದ್ದಾನೆ. ಅದನ್ನು ಹೇಗೆ ನಾವು ಕಂಡುಕೊಳ್ಬೇಕು ಎಂಬತಕ್ಕಂಥದ್ದೇ ಜೀವನ. ನೋಡಿ ಎಷ್ಟು ಅದ್ಭುತವಾಗಿದೆ. ಈಗ ಒಂದು ಮನೆಗೆ, ಆ ಕತ್ತಲಿನ ಮನೆಗೆ ಬೆಳಕಿಗಾಗಿ ಒಂದು ಜಾಗ ಇದೆ. ಏನಪ್ಪ? ಕಿಟಕಿ. ಆ ಕಿಟಕಿಯನ್ನು ನಾವು ನೋಡಿದ ತಕ್ಷಣ ಈ ಕಿಟಕಿ ತೆಗೆದ್ರೆ ನಮಗೆ ಬೆಳಕು ಬರುತ್ತೆ ಅಂತ ಗೊತ್ತಾಗುತ್ತೆ. ಆದರೆ ನಾವು ಸಾಧಾರಣವಾಗಿ ಮೊದಲನೇದಾಗಿ ನಾವು ಕತ್ತಲಿನ ಮನೆಗೆ ಹೋಗಿದ ತಕ್ಷಣ ನಮ್ಗೆ ಎಲ್ಲಿ ಕಿಟಕಿ ಇದೆ, ಏನಿದೆ, ಯಾವ ಕಡೆಯಿಂದ ಬೆಳಕು ಬರುತ್ತೆ, ಬೆಳಕು ಬರಬಹುದು ಎಂಬತಕ್ಕಂಥ ಅರಿವು ನಮಗಿರೋದಿಲ್ಲ. ಆದರೆ ಅದೇ ಮನೆಯಲ್ಲೇನೆ ಸ್ವಲ್ಪ ನಾವು ತಾಳ್ಮೆಯಿಂದ ಹುಡುಕಿ ಇಂತಹ ಜಾಗದಲ್ಲಿ ಕಿಟಕಿ ಇದೆ, ಇದು ತೆಗೆದ್ರೆ ನಮ್ಗೆ ಈ ಕತ್ತಲಲ್ಲಿ ಒಂದು ಬೆಳಕು ಬರುತ್ತೆ ಎಂಬತಕ್ಕಂಥದ್ದು ಇರತಕ್ಕಂಥ ಒಂದು ಸಂದೇಶ. ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ಈ ಕ್ಷಣ ನಾವು ಏನೊಂದು ಹೆಜ್ಜೆ ಹಾಕಿದ್ರೂ ಕೂಡ ನೋವು, ನಲಿವು, ಸಂಕಷ್ಟಗಳು ಮತ್ತು ಸೋಲು, ದುಃಖ ಇದೆಲ್ಲ ಈ ಒಂದು ಕತ್ತಲಿನ ವಾತಾವರಣವನ್ನು ನಾವು ಅನುಭವಿಸ್ಬೋದು. ಆದರೆ ಈ ಒಂದು ಕತ್ತಲಿನ ವಾತಾವರಣದಲ್ಲಿ ನಾವು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆನಲ್ಲಿ ಒಂದು ಬೆಳಕಿಗೆ ದಾರಿ ಇದ್ದೇ ಇರುತ್ತೆ. ಆ ಬೆಳಕಿನ ದಾರಿಯನ್ನು ಹುಡುಕ್ಲಿಕ್ಕೆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ. ಆದಷ್ಟು ಬೇಗ ನಮ್ಮ ಜೀವನದಲ್ಲೂ ಕೂಡ ಒಂದು ಬೆಳಕಿನ ದಾರಿಯನ್ನು ತೋರಪ್ಪ ಭಗವಂತ ಅಂತ ಹೇಳಿ ತಾಯಿನ ಪ್ರಾರ್ಥನೆಯನ್ನು ಮಾಡ್ತಾ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಮೊರೆ ಹೋಗಬೇಕು. ಹಾಗಾಗಿ ಆ ಒಂದು ಬೆಳಕಿನ ಮಾರ್ಗವನ್ನು ನಾವೆಲ್ಲರೂ ಕೂಡ ಹುಡುಕೋಣ. ನಮ್ಮ ಜೀವನದಲ್ಲೂ ಕೂಡ ಸುಖ, ಶಾಂತಿ, ನೆಮ್ಮದಿ ಎಂಬತಕ್ಕಂಥದ್ದಿದೆ. ಆ ಬೆಳಕಿನ ದಾರಿಯನ್ನು ಹುಡುಕ್ತಾ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಮಂಗಳವಾರ ಶುಕ್ರವಾರ ಬಂತು ಅಂತಂದರೆ ಗುರುಗಳು ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಒಂದಿಷ್ಟು ಧರ್ಮ ಸೂಕ್ಷ್ಮದ ಮಾಹಿತಿಗಳನ್ನು ತಿಳಿಸ್ಕೊಡ್ತಾನೆ ಬಂದಿದ್ದಾರೆ. ಅದೇ ರೀತಿ ಇವತ್ತು ಕೂಡ ಮಂಗಳವಾರ. ಹಾಗಾಗಿ ಏನೆಲ್ಲ ವಿಚಾರಗಳನ್ನು ಗುರುಗಳು ನಮಗೆ ತಿಳಿಸ್ಕೊಡ್ಬೋದು, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಹಾಗಾಗಿ ಇನ್ಯಾಕೆ ತಡ, ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪದ್ಮಾನನೆ ಪದ್ಭೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತಟೀ ಪದ್ಮಪತ್ರಾಯತಾಕ್ಷೇ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಬ್ರಾಹ್ಮೀ ಮಾಹೇಶ್ವರೀ ಕೌಮಾರಿ ವೈಷ್ಣವೀ ವಾರಾಹೀಂದ್ರಾಣಿ ಚಾಮುಂಡಾಂ ಚಂಡಿಕಾಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ.
ಲಲಿತಾಯ ನಮಃ ದುರ್ಗಾಯ ನಮಃ ಗಣಪತಯೇ ನಮಃ ಗ್ರಾಮಿಣೇ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಗಣಸ್ವರೂಪಿಣೇ ನಮಃ ಓಂ ಗಣಗಣವಲ್ಲಭಾಯ ನಮಃ ಶ್ರೀಮತೇ ನಮಃ ಓಂ ಲಲಿತಾಯ ನಮಃ ಓಂ ದುರ್ಗಾಯ ನಮಃ ಕ್ಷೇತ್ರಪಾಲಿನೇ ನಮಃ ಕ್ಷೇತ್ರೇಶೇ ನಮಃ ಓಂ ನವದುರ್ಗಾಯ ನಮಃ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಿಕಾಯೈ ನಮೋ ನಮಃ. ಸರ್ವಮಂಗಳೆಯಾದಂತಹ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಸರ್ವರಿಗೂ ಸಕಲರಿಗೂ ಸಹಿತ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ತಮ್ಮ ತಮ್ಮ ಮನೋಕಾಮನೆಗಳೆಲ್ಲವೂ ಸಹಿತ ಬೇಗ ಸಿದ್ಧಿಯಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂತಹ ವಾರ. ಪ್ರತಿಯೊಬ್ಬರ ಮನೆಯಲ್ಲೂ ಹಸನ್ಮುಖಿತನ, ನಗುಮುಖ, ಮಾಡುವಂತಹ ಕೆಲಸ ಅಥವಾ ಜವಾಬ್ದಾರಿತವಾದಂಥ ಕಾಯಕ, ಯಾವ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಸ್ವಂತ ಉದ್ಯೋಗ ಆಗಲಿ ಅಥವಾ ಮತ್ತೊಂದು ಕಡೆ ಕೆಲಸಕ್ಕೆ ಹೋಗ್ತಕ್ಕಂಥದ್ದಾಗಲಿ, ಏನೇ ಆದರೂ ಜೀವನೋಪಾಯಕ್ಕಾಗಿ ಇದೊಂದು ಚೈನ್ ಲಿಂಕ್ ಇರ್ತಕ್ಕಂಥದ್ದು. ಮನೆಯಲ್ಲಿ ಕೂತರೆ ದುಡಿಮೆ ಆಗೋದಿಲ್ಲ, ದುಡಿಬೇಕು, ಊಟ ಮಾಡಬೇಕು. ದುಡಿದು ತಿಂತಕ್ಕಂಥದ್ದನ್ನು ಎಲ್ಲರೂ ಯಾವಾಗೂ ಯಾವ ಕಾಲದಲ್ಲಾದರೂ ಅದನ್ನೇ ಅಭ್ಯಾಸ ಮಾಡಬೇಕು. ವಯಸ್ಸಾಗಿರ್ತಕ್ಕಂಥ ಹಿರಿಯರು ಅವರು ನೋಡಿ ನಾವು ಕಲಿಬೇಕಾದ್ದು ಸಾಕಷ್ಟು ಇದೆ. ಎಷ್ಟೋ ಕುಟುಂಬಗಳಲ್ಲಿ ಅಂದರೆ ಸಿಟಿ ಭಾಗಗಳಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ ಇವತ್ತಿಗೂ ಹಳ್ಳಿಗಳ ಕಡೆ ಇರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಹಳ್ಳಿಗಳಲ್ಲಿರ್ತಕ್ಕಂಥ ರೈತ ಬಾಂಧವರು, ವಯಸ್ಸಾಗಿರ್ತಕ್ಕಂಥ ಹಿರಿಯರು ಮನೆಯಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ದನಕರುಗಳಿಗೆ ಆ ಮೇವನ್ನು ತರಲಿಕ್ಕೆ ಜಮೀನುಗಳು ದಾಟಿ ಬೇರೊಂದು ಜಮೀನು ಅಥವಾ ಎಲ್ಲಿ ಹುಲ್ಲಿರುತ್ತೋ, ಎಲ್ಲಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಹಸಿರಿರುತ್ತೋ ಅದನ್ನು ಕಟ್ ಮಾಡ್ಕೊಂಬಂದು ಹಾಕ್ತಾರೆ. ಬೆಳಗ್ಗೆ ಹಸುಗಳನ್ನ ಹೊಡ್ಕೊಂಡು ಹೋಗೋದು ಉಂಟು, ಹಾಗೆ ಒಂದಷ್ಟು ಹುಲ್ಲನ್ನು ಕಟ್ ಮಾಡಿಕೊಂಡು ಮನೆಗೆ ತರೋದು ಉಂಟು. ಹಗಲೆಲ್ಲ ಹೊರಗಡೆ ಮೇಯಬೇಕು, ರಾತ್ರಿ ಮನೆಯಲ್ಲೂ ಮೇಯಬೇಕು. ಅಂದರೆ ದನಕರುಗಳನ್ನು ಕಟ್ಕೊಂಡಿರ್ತಕ್ಕಂಥವ್ರಿಗೆ ವರ್ಷದ 365 ದಿವಸ ಅದರ ಕಾಯಕ ನಿರಂತರ ಇದ್ದೇ ಇರುತ್ತೆ. ಅಂದರೆ ಕೆಲಸವನ್ನು ಮಾಡ್ತಕ್ಕಂಥವ್ರು ಅವರಿಗೆ ಹೊರಗಡೆ ಇರ್ತಕ್ಕಂಥ ಅಥವಾ ಒಂದು ಸಿಟಿಯ ಜೀವನದಲ್ಲಿರ್ತಕ್ಕಂಥ ರೀತಿ ಬೆಳಗ್ಗೆ ಟಿಫನ್ನು ಅಥವಾ ಮಧ್ಯಾಹ್ನದ ಊಟ ಅಥವಾ ಮಧ್ಯಾಹ್ನ ಇವತ್ತು ಇಲ್ಲಿ ಸರ್ವ್ ಇನ್ನೊಂದು ಕಡೆ ಊಟ, ಅಥವಾ 4 ಕಡೆಗೆ ಒಂದು ಚಾಟ್ಸು, 4 ಗಂಟೆಗೆ ಒಂದು ಚಾಟ್ಸ್ ಆಗಬೇಕು, 4 ಗಂಟೆಗೆ ಇನ್ನೊಂದು ಕಡೆ ಬೇರೆ ಕಾಫಿ ಟೀ ಆಗಬೇಕು, ತಿರುಗಿ 6:30ಗೆ ಒಂದು ಟಿಫನ್ ಆಗಬೇಕು, ಅಥವಾ ಇನ್ನೇನೋ ಒಂದು ಚಾಟ್ಸ್ ಆಗಬೇಕು, ರಾತ್ರಿ ತಿರುಗಿ ಒಂದು ಊಟ ಆಗಬೇಕು. ಇಷ್ಟೆಲ್ಲ ಚಿಂತನೆ ಹಳ್ಳಿಯಲ್ಲಿರ್ತಕ್ಕಂಥ ರೈತ ಬಾಂಧವರಿಗಿಲ್ಲ. ಅವ್ರಿಗೆ ಗೊತ್ತಿರೋದು ಬೆಳಗ್ಗೆ ತಮ್ಮ ಕಾಯಕವನ್ನು ಬೆವರು ತೆಗೆದು ಕೆಲಸ ಮಾಡ್ಕೊಂಡು ಬರಬೇಕು, ಬಂದು ಒಂದಿಷ್ಟು ಸ್ನಾನ ಮುಗಿಸ್ಕೊಂಡು ಒಂದಿಷ್ಟು ದಪ್ಪ ಮುದ್ದೆ ತೊಗೊಂಡು ಊಟ ಮಾಡಬೇಕು. ರಾಗಿ ಮುದ್ದೆನೋ ಅಥವಾ ದೇವರು ಅವತ್ತೇನು ಶಕ್ತಿ ಕೊಟ್ಟಿದ್ದಾನೋ ಸೊಪ್ಪು, ಅದು ಆ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿ ಬೆಳೀತಕ್ಕಂಥ ಸೊಪ್ಪುಗಳಿಂದಲೇ ಮಾಡುವಂಥ ಪದಾರ್ಥ. ಸಿಟಿ ಥರ ಒಳ್ಳೊಳ್ಳೆ ತರಕಾರಿಗಳಿಲ್ಲ. ಯಾಕೆಂದರೆ ರೈತ ತಾನು ಬೆಳೀತಕ್ಕಂಥ ತರಕಾರಿ ತಾನು ಊಟ ಮಾಡ್ತಾನೋ ಇಲ್ವೋ ಅದನ್ನು ತಂದು ಮಾರ್ಕೆಟಿಗಂತೂ ಹಾಕ್ತಿರ್ತಾನೆ. ಅದನ್ನು ತೊಗೊಂಡು ದುಡ್ಡು ಕೊಟ್ಟು ತೊಗೊಂಡು ಅದನ್ನು ಊಟ ಮಾಡುವಂಥವ್ರು ನಾವು. ಆದರೆ ರೈತ ಬಾಂಧವರು ಹಾಗಲ್ಲ. ಯಾವುದರಲ್ಲಿ ಶಕ್ತಿ ಪದಾರ್ಥಗಳಿದೆಯೋ ಅದನ್ನಷ್ಟು ಊಟ ಮಾಡ್ತಾ ಹೋಗ್ತಾರೆ. ಇನ್ನು ಮಧ್ಯಾಹ್ನ ಅವರು 12 ಗಂಟೆಗೋ ಅಥವಾ 10 ಗಂಟೆಗೋ ಏನೋ ಒಂಚೂರು ಆಹಾರ ತೊಗೊಂಡ್ಬಿಟ್ರೆ ಇನ್ನು ತಿರುಗಿ ಸಂಜೆ 4-5 ಗಂಟೆಗೆ ಒಂದಿಷ್ಟು ಏನಾರು ಆಹಾರ ತೊಗೊಂಡ್ರೆ ಅವತ್ತಿನ ಕತೆ ಮುಗೀತು. ಹಾಲು ಕರೀತಕ್ಕಂತಹ ರೈತ ತೊಗೊಂಬಂದು ಹಾಲನ್ನ ಅದನ್ನು ಹಾಲು ಡೈರಿಗೆ ಹಾಕ್ತಾರೆ ಬಿಟ್ಟರೆ, ತಮ್ಮ ಮನೇಲಿ ಹಾಲು ಇಟ್ಕೊಂಡು ಪ್ರತಿ ಅರ್ಧ ಗಂಟೆಗೆ 1 ಗಂಟೆಗೆ ಒಂದು ಸತಿ ಕಾಫಿ ಟೀ ನಾವು ಸಿಟಿಯಲ್ಲಿ ಕುಡಿತೀವಲ್ಲ, ಪ್ರತಿ ಹೋಟ್ಲ ಎಲ್ಲಿ ಕಂಡ್ರೆ ಅಲ್ಲಿ ಕಾಫಿ ಟೀ. ಆದರೆ ಹಳ್ಳಿಯಲ್ಲಿ ರೈತಗಳಿದ್ದಿರಲ್ವಲ್ಲ, ರೈತ ಬಾಂಧವರು ಮೇಲಿಂದ ಮೇಲೆ ಕಾಫಿ ಕುಡಿಯುವಂಥ ಪದ್ಧತಿ ಇಲ್ಲ ಅವರಿಗೆ. ಯಾಕೆಂದರೆ ಹಾಲು ಸಿಗ್ಬೋದು, ಕಾಫಿ ಪುಡಿ ತರೋದಿಲ್ಲ, ಟೀ ಪುಡಿ ತರೋದಿಲ್ಲ, ಅದಕ್ಕೆ ಸಕ್ಕರೆ ಒದಗಿಸೋದಿಲ್ಲ. ಇಂತಹ ಚಿಂತನೆ ಅವ್ರದ್ದು. ಭಗವಂತ ಅವ್ರಿಗೆ ಏನೂ ಕೊರತೆ ಮಾಡಿಲ್ಲ, ಆದರೆ ಆರೋಗ್ಯ ದೃಷ್ಟಿಯಿಂದ ಏನು ಬೇಕು ಏನು ಬೇಡ ಅಂತಕ್ಕಂಥದ್ದು ಚಿಂತನೆ ಅವರಿಗಿದೆ. ಆದರೆ ಇವತ್ತು ಹಳ್ಳಿನೋ ಅಥವಾ ಸಿಟಿನೋ ಎಲ್ಲವೂ ಸ್ವಲ್ಪ ಹೆಚ್ಚು ಕಮ್ಮಿ ಒಂದೇ ಥರ ಆಗೋಗ್ತಾ ಇದೆ. ಆ ಒಂದೇ ಥರ ಜೀವನವನ್ನು ನಡೆಸುವಂಥ ಪದ್ಧತಿಗೆ ಅವರೂ ದಾಟ್ತಾ ಇದ್ದಾರೆ, ನಾವು ಹಾಗೆ ಆಗೋಗ್ತಾ ಇದ್ದೀವಿ. ಆದರೆ ಒಂದು ವಿಚಾರ ತಿಳ್ಕೊಳ್ಬೇಕು, ಏನೇ ಆದರೂ ನಮ್ಮ ಹೆಣ್ಣು ಮಕ್ಕಳು, ಮನೆಯಲ್ಲಿರ್ತಕ್ಕಂಥ ತಾಯಂದರು ಮನೆ ಮಕ್ಕಳ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಂಡು ಸಾಧ್ಯವಾದಷ್ಟು ಹೊರಗಡೆ ಇರ್ತಕ್ಕಂಥ ಬೇರೆ ತಿಂಡಿಗಳನ್ನು ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡುವಂಥ ಪದಾರ್ಥಗಳನ್ನು ತಿಂದು ಅವರು ಆರೋಗ್ಯವಂತರಾಗಿರಲಿ ಅಂತಕ್ಕಂಥ ಚಿಂತನೆಯಿಂದ ಅವರಿಗೆ ಬೇಕಾದಷ್ಟು ವ್ಯವಸ್ಥೆಗಳನ್ನು ಮಾಡಬೇಕು. ಇವತ್ತಿಗೂ ಹಳ್ಳಿಗಳಲ್ಲಿರ್ತಕ್ಕಂಥ ರೈತ ಬಾಂಧವರ ಮಕ್ಕಳು ಮನೆಯಿಂದ ಬಾಕ್ಸ್ ತೊಗೊಂಬಂದು ಶಾಲೆಗಳಿಗೆ ಬರ್ತಾರೆ. ಆದರೆ ಸಿಟಿಯಲ್ಲಿರ್ತಕ್ಕಂಥವರು ಬೇಕಾದ ಪದಾರ್ಥಗಳನ್ನು ಅಂಗಡಿಯಲ್ಲಿ ತೊಗೊಂಬಂದು ಬೆಳಗ್ಗೆ ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡು ಹೋಗ್ತಾರೆ. ಇದು ಇಲ್ಲಿನ ಪರಿಸ್ಥಿತಿ. ಇರಲಿ, ಏನೇ ಆದರೂ ಆಯಾ ಕಾಲಕ್ಕೆ ಬದಲಾವಣೆ ಬೇಕು. ಆ ಬದಲಾವಣೆಯನ್ನು ತಂದುಕೊಳ್ಳದಿದ್ದರೆ ಅನಾರೋಗ್ಯಕ್ಕೆ ನಾವೇ ತುತ್ತಾಗ್ತೀವಿ. ಮನೆ ಮಕ್ಕಳು ಜ್ಞಾನವಂತರಾಗಿರಬೇಕು ಎಂಬತಕ್ಕಂಥ ಚಿಂತನೆಯಿಂದ ಮಕ್ಕಳಿಗೆ ವಿಶೇಷವಾದಂತಹ ಅತೀತವಾದಂಥ ಜ್ಞಾನವನ್ನು ಕೊಡಬೇಕು ಅಂತ ನಾವು ಇಂಗ್ಲೀಷ್ ಮೀಡಿಯಮ್ಗಳಿಗೆ ಹಾಕ್ತೀವಿ. ಆದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿನಿಯರು ಸಹಿತ ಭಾಳ ಸುಂದರವಾದಂಥ ಬದುಕು ಕಟ್ಕೊಳ್ತಾ ಇದ್ದಾರೆ. ಅವ್ರ ಬದುಕು ತುಂಬ ಚೆನ್ನಾಗಿದೆ. ಇವತ್ತು ಸರ್ಕಾರಿ ಶಾಲೆಗಳಂದರೆ ಯಾವ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗಿನ್ನ ಏನು ಕಡಿಮೆ ಏನಿಲ್ಲ.
ಯಾಕೆಂದರೆ ಸರ್ಕಾರಿ ಶಾಲೆಗಳನ್ನು ತಯಾರು ಮಾಡಿರ್ತಕ್ಕಂಥದ್ದು, ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಸವಲತ್ತು, ಅಲ್ಲಿರ್ತಕ್ಕಂಥ ವ್ಯವಸ್ಥೆ, ಜೊತೆಗೆ ಆ ಊರಿನಲ್ಲಿ ಇರ್ತಕ್ಕಂಥವರೆಲ್ಲರೂ ಸೇರಿ ಕೈ ಹಾಕಿ, ಅಂದರೆ ಯಾರೆಲ್ಲ ಆ ಸರ್ಕಾರಿ ಕಾಲೇಜುಗಳಲ್ಲಿ ಓದಿದ್ದಾರೆ, ಶಾಲೆಗಳಲ್ಲಿ ಓದಿದ್ದಾರೆ, ಅವರೆಲ್ಲ ಚಿಂತನೆ ಮಾಡಿ ನಾನು ಓದಿರೋಂತಹ ಈ ಶಾಲೆ ಇಷ್ಟು ಚೆನ್ನಾಗಿರಬೇಕು ಅಂತ ಹೇಳಿ ಊರಿನಲ್ಲಿ ಒಂದೊಂದು ಶಾಲೆಗಳನ್ನು ನೋಡ್ತಾ ಇದ್ದರೆ ಅದರ ಆನಂದವೇ ಬೇರೆ. ಅಷ್ಟು ಅದ್ಭುತವಾದಂಥ ರೀತಿ ಆ ಚಿಂತನೆಯಿಂದ ಶಾಲಾ ಕಾಲೇಜುಗಳನ್ನು ರೆಡಿ ಮಾಡ್ತಾರೆ. ಮುಂದೆ ಓದುವಂಥ ಮಕ್ಕಳಿಗೆ ಅದನ್ನು ದಾರಿ ಮಾಡ್ತಿದ್ದಾರೆ. ಆದರೆ ನಮ್ಮ ಚಿಂತನೆ ಒಂದಷ್ಟು ಜನ ಮನಸ್ಥಿತಿ ಹೇಗಿದೆ ಅಂದರೆ, ಕಾನ್ವೆಂಟಲ್ಲಿ ಓದಿದ್ರೆ ಮಾತ್ರ ನಮ್ಮ ಮನೆ ಮಕ್ಕಳು ಜ್ಞಾನವಂತರಾಗುವಂಥದ್ದು, ಗೌರ್ಮೆಂಟ್ ಸ್ಕೂಲು ಅಂದರೆ ಅದನ್ನು ಕೇರ್ಲೆಸ್ ಮಾಡ್ತಕ್ಕಂಥದ್ದು, ನಿರ್ಲಕ್ಷ್ಯತನ ಮಾಡ್ತಕ್ಕಂಥದ್ದು. ಹಾಗೆಲ್ಲ ಇದ್ದಿದ್ದರೆ ಸರ್ ಎಂ ವಿಶ್ವೇಶ್ವರಯ್ಯನವರಾಗಲಿ, ಅಂಬೇಡ್ಕರ್ ಅವರಾಗಲಿ, ಅಥವಾ ಮಹನೀಯರು ಇಲ್ಲಿವರೆಗೂ ಓದಿರ್ತಕ್ಕಂಥ ಎಷ್ಟೋ ಜನ ಇದ್ದಾರಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಿದವರು, ಅವರೆಲ್ಲರೂ ಏನಾಗಬೇಕಿತ್ತು? ಓದುವಂತಹ ಮನಸ್ಸಿರಬೇಕು, ಆ ಮನಸ್ಸಿಗೆ ಬೇಕಾದಂಥ ಪ್ರೇರೇಪಣೆ ಇರಬೇಕು, ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ ಮನೆಯಲ್ಲಿ ಪೋಷಕರಿರಬೇಕು. ಪೋಷಕರು ಮಕ್ಕಳು ಓದುವಾಗ ಅವರ ಜ್ಞಾನ, ಅವರ ವಿದ್ಯೆ ಅದರದಾಗ ಅಷ್ಟು ಮಾತ್ರ ಚಿಂತನೆ ಮಾಡಬೇಕು. ಓದೋ ಮಕ್ಕಳಿಗೆ ಬೇರೆ ರುಚಿಗಳನ್ನು ತೋರಿಸಬಾರ್ದು. ಅಂದರೆ ಊಟದ ರುಚಿಯಾಗಿರಲಿ, ಅಥವಾ ಹೊರಗಡೆ ಪ್ರಯಾಣದ ರುಚಿಯಾಗಿರಲಿ, ಅಥವಾ ಇನ್ಯಾವುದೋ ಒಂದು ಅಭಿರುಚಿಗಳನ್ನು ಮಕ್ಕಳ ತಲೆಗೆ ತುಂಬಿಟ್ಟಿದ್ರೆ ಆದರೆ ಅವರು ವಿದ್ಯಾಭ್ಯಾಸ ಕಾಲದಲ್ಲಿ ವಿದ್ಯಾಭ್ಯಾಸದ ಒಂದು ರುಚಿ ಬಿಟ್ಟು ಬೇರೆ ಯಾವ ರುಚಿನೂ ಕೊಡದಿರೇ ಇದ್ದರೆ ಅವರು ಸಂಪೂರ್ಣ ಜ್ಞಾನವಂತರಾಗ್ತಾರೆ. ಆದರೆ ಮಕ್ಕಳು ಓದೋ ಸಮಯದಲ್ಲೇ ಅವರಿಗೆ ಬೇರೆಲ್ಲ ರುಚಿಗಳನ್ನು ನಾವು ತೋರಿಸ್ತಾ ಹೊರಟ್ರೆ ಆಗ ಅವರ ಜೀವನ ಅಧೋಗತಿ ಆಗುತ್ತೆ. ಅಂದರೆ ಆ ಮುಗ್ಧ ಮನಸ್ಸು ಏನನ್ನು ಆಯ್ಕೆ ಮಾಡ್ಕೋಬೇಕು ಎಂಬತಕ್ಕಂಥದ್ರ ಚಿಂತನೆ ಅವರಿಗೆ ಬರೋದಿಲ್ಲ. ಯಾಕೆಂದರೆ ನಾವೇ ಅವರ ತಟ್ಟೆಯಲ್ಲಿ 3 ಥರ ಆಹಾರಗಳನ್ನಿಟ್ಟರೆ ಯಾವ ಆಹಾರ ತಿನ್ನಬೇಕು ಎಂಬತಕ್ಕಂಥದ್ರ ಮನಸ್ಥಿತಿ ಅವ್ರಿಗೆ ಬರೋದಿಲ್ಲ. ಆಗ ನಾಲಿಗೆ ರುಚಿ ಕಂಡುಕೊಳ್ಳೋಕೆ ಯೋಚನೆ ಮಾಡ್ತಾರೆ, ಯಾವುದು ಬೇಕು ಯಾವುದು ಬೇಡ ಅಂತ ಆಲೋಚನೆ ಮಾಡ್ತಾರೆ, ತಟ್ಟೆಯಲ್ಲಿ ಕೈ ತೊಳೆದು ಎದ್ದೇಳ್ತಾರೆ. ಇದಾಗಬಾರ್ದು. ದೊಡ್ಡವರು ಮಕ್ಕಳಿಗೆ ಸಾಧ್ಯವಾದಷ್ಟು ರುಚಿ ಎಂಬತಕ್ಕಂಥ ಪದವನ್ನು ಬಿಟ್ಟು ಮಕ್ಕಳ ಹಸಿವನ್ನು ನೀಗಿಸಿ ಆ ಮಕ್ಕಳಿಗೆ ರುಚಿ ಎಂಬತಕ್ಕಂಥ ಜ್ಞಾನವನ್ನು ದಯಪಾಲಿಸ್ಬೇಕು. ನಾವು ಅವರಿಗೆ ಜ್ಞಾನವನ್ನು ಪರಿಪೂರ್ತಿಯಾಗಿ ತುಂಬಿದ್ರೆ ಮಾತ್ರ ಮನೆ ಮಕ್ಕಳು ಉದ್ಧಾರ ಆಗ್ತಾರೆ. ಆಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವತ್ತು ಎಷ್ಟೋ ಜನ ಪ್ರತಿಭೆಗಳಿದ್ದಾರೆ, ಅಂತಹ ಪ್ರತಿಭೆಗಳ ಥರ ಎಲ್ಲ ಕಡೆಯೂ ಬರ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ದಿನದ ವಿಶೇಷ ಇವತ್ತು ತಿಳಿಸಲೇಬೇಕು. ಯಾಕೆಂದರೆ ಹೊರಗಡೆ ವಾತಾವರಣ ನೋಡಿದ್ರೆ ಬಹಳಷ್ಟು ಕೋಲ್ಡ್ ಇದೆ. ಕೋಲ್ಡ್ ಇರ್ತಕ್ಕಂಥ ವಾತಾವರಣಕ್ಕೂ ಈ ದಿನ ವಿಶೇಷತೆಗೂ ಏನಪ್ಪ ಸಂಬಂಧ? ಮಕ್ಕಳನ್ನು ಬೆಚ್ಚಗಿಡಿ, ನೀವು ಆರೋಗ್ಯವಂತರಾಗಿರಿ. ಹಾಗೆ ರಾತ್ರಿಯೆಲ್ಲ ಸುರಿದಿರ್ತಕ್ಕಂಥ ಮಳೆ ಅಂದರೆ ಏನೋ ಆಗೋಯ್ತಪ್ಪ, ಜಾಸ್ತಿ ಮಳೆ ಬಂತಂತಲ್ಲ, ಭೂಮಿ ತಂಪಾಯಿತು. ಮಳೆ ಬರಬೇಕಾಗಿರ್ತಕ್ಕಂಥ ರೀತಿ ಹಾಗೆ. ಭೂಮಿ ತಂಪಾದರೆ, ಭೂತಾಯಿ ತಂಪಾದರೆ ಬೆಳೀತಕ್ಕಂಥ ಬೆಳೆಗೆ ಅನುಕೂಲ. ಆದರೆ ಇದೆಲ್ಲಾಗಬೇಕು? ರೈತ ಬಾಂಧವರು ಎಲ್ಲಿದ್ದಾರೋ, ಎಲ್ಲಿ ಭೂಮಿ ನಂಬಿದ್ದಾರೋ, ಎಲ್ಲಿ ಬೆಳೆ ಬೆಳೀತಾರೋ ಅಂಥ ಸಾನ್ನಿಧ್ಯಗಳಲ್ಲಾಗಬೇಕು. ಆದರೆ ಪರಿಸ್ಥಿತಿ ಬೆಂಗಳೂರು ಸಿಟಿಯಲ್ಲಾಗಿದೆ. ಸಿಟಿಯಲ್ಲಿ ಯಾವ ಬೆಳೆ ಬೆಳೀತು? ರಸ್ತೆಗಳಲ್ಲಿ ಬೆಳೆ ಬೆಳಿಬೇಕಷ್ಟೇ. ಆದರೆ ಒಂದಂತೂ ಸತ್ಯ, ಎಲ್ಲೆಲ್ಲಿ ಮಳೆಯಾಗಿ ರಾತ್ರಿಯೆಲ್ಲ ಮಳೆಯ ತಂಪಿನಿಂದ ವಾತಾವರಣ ಬಂದು ಭೂಮಿ ಸ್ವಚ್ಛಂದವಾಗಿದೆ ಅಂತಹ ಕಡೆ ರೈತರಿಗಂತೂ ಇದೊಂದು ಒಳ್ಳೆ ಹಬ್ಬದ ಒಂದು ವಾತಾವರಣ ಅಂತ ಹೇಳ್ಬೋದು. ಒಂದು ಒಳ್ಳೆಯ ಮನಸ್ಥಿತಿಯಿಂದ ಒಂದಷ್ಟು ಬಿತ್ತನೆಗೆ ದಾರಿಯಾಗುವಂಥ ಕಾಲ. ಆದರೆ ಬಿತ್ತನೆ ಮಾಡೋ ಸಮಯ ಹೌದು ಅಲ್ಲೋ ಅಂತಲ್ಲ. ಯಾಕೆಂದರೆ ಈ ರೈತರ ಬಗ್ಗೆ ಮತ್ತು ಬಿತ್ತನೆ ಬಗ್ಗೆ ಅದರದೇ ಆದಂಥ ಒಂದು ಪರಿಕಲ್ಪನೆ ಇದೆ. ರೈತರು ಯಾವಾಗಂದರೆ ಅವ್ರು ಬಿತ್ತನೆ ಮಾಡೋದಿಲ್ಲ, ಆ ಬಿತ್ತನೆ ಮಾಡುವ ಸಮಯ ಇದೆ, ಆ ಸಮಯದಲ್ಲೇ ಮಾಡ್ತಕ್ಕಂಥದ್ದು. ಅವ್ರದ್ದೇ ಆದಂಥ ಒಂದು ಸೈಂಟಿಫಿಕ್ ಚಿಂತನೆಗಳಿದೆ. ನಿಜಕ್ಕೂ ಅದು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಯಾವಾಗ ಬೀಜವನ್ನು ಚೆಲ್ಲಿದ್ರೆ ಅದು ಬೆಳೆ ಬರೆಯೋ ಸಮಯಕ್ಕೆ ಹೇಗಿರುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ಯಾಕೆಂದರೆ ಬಿತ್ತನೆ ಯಾವಾಗಂದರೆ ಅವಾಗ ಹಾಕ್ಬಿಟ್ರೆ ಆಗೋದಿಲ್ಲ. ಹಾಕಿದ್ರೆ ಪುನಃ ಅದು ಬೆಳೆ ಕೈಗೆ ಬರೋ ಸಮಯಕ್ಕೆ ಮಳೆ ಬಂತು, ಗಾಳಿ ಬಂತು, ಮೋಡ ಆಯಿತು, ಅಥವಾ ಆ ಸಮಯದಲ್ಲಿ ರೇಟ್ ಇರುತ್ತೋ ಇಲ್ವೋ, ಇವೆಲ್ಲವನ್ನು ಸಹಿತ ಜಡ್ಜ್ ಮಾಡಿ ಅನಂತರ ಒಂದು ಬೀಜ ಹಾಕುವಂಥದ್ದು ಅಥವಾ ಭೂಮಿಯಲ್ಲಿ ಬೆಳೆ ಬೆಳೀಲಿಕ್ಕೆ ಮುಂದಾಗುವಂಥದ್ದು. ಹಾಗೆ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ರೈತ ಇಂಥದ್ದನ್ನು ಚಿಂತನೆ ಮಾಡ್ತಾನೆ ಅಂದರೆ ನಾವು ಮಕ್ಕಳ ಒಂದು ಬದುಕನ್ನು ಯೋಚನೆ ಮಾಡಬೇಕಲ್ವ. ಮುಂದೆ ಮಕ್ಕಳು ಹೇಗಿರಬೇಕಾದ್ರೆ ನಾವು ಹೇಗಿರಬೇಕು ಅಂತಕ್ಕಂಥ ಚಿಂತನೆ ಇದೆ. ಹಾಗೆ ಆ ಮಕ್ಕಳ ಆರೋಗ್ಯದ ಬಗ್ಗೆನೂ ಅಷ್ಟೇ ಕಾಳಜಿ ಇಟ್ಕೋಬೇಕಲ್ಲ. ಒಂದಷ್ಟು ಕುಟುಂಬಗಳಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಇತ್ತೀಚೆಗೆ ತುಂಬ ನೀವು ಕೇರ್ಲೆಸ್ ಮಾಡ್ತಾ ಇದ್ದೀರಿ. ಅದಾದಮೇಲೆ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾದ ನಂತರ ಅಯ್ಯೋ ಅನಾರೋಗ್ಯ ಬರ್ತಾ ಇದೆಯಲ್ಲ, ಮಕ್ಕಳು ಆರೋಗ್ಯದಲ್ಲಿ ಸುಸ್ತಾಗ್ತಿದ್ದಾರಲ್ಲ ಅಂತ ಚಿಂತನೆ ಮಾಡ್ತೀರಿ. ಮಕ್ಕಳ ಆಹಾರ ಪದ್ಧತಿಗಳನ್ನು, ಯಾವ ಆಹಾರ ಕೊಡಬೇಕು, ಯಾವುದು ಬಿಡಬೇಕು, ಯಾವುದಕ್ಕೆ ಅವ್ರ ರುಚಿಯಿಂದ ಅವ್ರು ಯಾವುದರಿಂದ ದಾಸರಾಗಿದ್ದಾರೆ ಅಂದರೆ ಅದರಿಂದ ಏನಿದೆ ಅಂತಕ್ಕಂಥ ಪದಾರ್ಥ ಚಿಂತನೆ ಮಾಡಿ. ಮನೆಯಲ್ಲಿ ನೀವು ಮಾಡುವಂಥ ಪದಾರ್ಥಗಳನ್ನು ಒಪ್ಪೋದಿಲ್ಲ, ಅದೇ ಹೋಟ್ಲಲ್ಲಿರ್ತಕ್ಕಂಥದ್ದು ಅಥವಾ ಫಾಸ್ಟ್ ಫುಡ್ಸು ಅಥವಾ ಇನ್ನೇನೋ ಮ್ಯಾಗಿನೋ ಅಂತಿಂಥದ್ದು ಆದರೆ ಅದನ್ನು ಯಥೇಚ್ಛವಾಗಿ ತಿನ್ನಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅಂದರೆ
ಅದರೊಳಗೆ ಆ ಪದಾರ್ಥಗಳು ಏನು ಹಾಕಿದ್ದಾರೆ ಅನ್ನೋದನ್ನು ಚಿಂತನೆ ಮಾಡಿ. ಚಳಿಗಾಲದಲ್ಲಿ ಮ್ಯಾಗಿ ಮಾತ್ರ ಹೋಗುತ್ತೆ, ಬಟ್ ಆ ಮ್ಯಾಗಿಯಲ್ಲಿರ್ತಕ್ಕಂಥ ವ್ಯಾಕ್ಸು, ಅದರಲ್ಲಿರ್ತಕ್ಕಂಥ ಮೇಣದಂಶ ಆಗಲಿ ಮತ್ತು ಅದರಲ್ಲಿರ್ತಕ್ಕಂಥ ಕೆಮಿಕಲ್ಸ್ ಆಗಲಿ ಜಾಸ್ತಿ ಇರುತ್ತೆ. ಅದು ವಿಷನೇ ಅಲ್ವಾ? ಅದು ಮಕ್ಕಳ ಬ್ರೈನ್ಗೆ ಎಷ್ಟು ವರ್ಕ್ ಮಾಡುತ್ತೆ ಅನ್ನೋದನ್ನು ಚಿಂತನೆ ಮಾಡ್ತಿದ್ದೀರಾ? ತಂಪಾದಂಥ ವಾತಾವರಣ, ಈ ವಾತಾವರಣಕ್ಕೆ ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಸಹಿತ ಇದರ ಹುಚ್ಚಿದೆ. ಮಕ್ಕಳೇನು ದೊಡ್ಡವರು ಇದೇ ತಪ್ಪೇ ಮಾಡ್ತಾ ಇರ್ತಾರೆ. ಆದರೆ ಒಂದು ಆಲೋಚನೆ ಮಾಡಬೇಕು, ನಾವು ಮಾಡುವ ತಪ್ಪು ನಮ್ಮ ಮನೆ ಮಕ್ಕಳು ಮಾಡಿದಾಗ ನಾಳೆ ಮಕ್ಕಳ ಆರೋಗ್ಯದ ಮೇಲೆ ಆಗುವಂಥ ದುಷ್ಪರಿಣಾಮ ಅದನ್ನು ಚಿಂತನೆ ಮಾಡಬೇಕು. ಹಾಗಾಗಿ ಇಲ್ಲಿ ಎಲ್ಲರೂ ಅರ್ಥ ಮಾಡ್ಕೋಬೇಕಾದಷ್ಟೇ, ಆರೋಗ್ಯಕರವಾದಂಥ ಬೆಳವಣಿಗೆ ಬೇಕು. ಹಾಗೆ ವಾತಾವರಣ, ಪ್ರಕೃತಿಯಲ್ಲಾಗುವಂತಹ ಬದಲಾವಣೆಗಳು, ಇಲ್ಲಿ ಆಗುವಂಥ ಬದಲಾವಣೆಗೆ ನಮ್ಮ ಜೀವನದ ಬದಲಾವಣೆ ಹೇಗೆ ತಗೋಬೇಕು, ಅದಕ್ಕೆ ಅಂತಲೇ ಸಾಕಷ್ಟು ಕಷಾಯಗಳಿತ್ತು, ಸಾಕಷ್ಟು ಮೆಣಸು, ಜೀರಿಗೆ, ಪೆಪ್ಪರ್ ಇವೆಲ್ಲ ಹೇಗಿದೆ ನೋಡಿ ಪದಾರ್ಥಗಳು. ಈ ಮಸಾಲ ಪದಾರ್ಥಗಳಿಂದ ಮನೆಯಲ್ಲಿ ಮಕ್ಕಳಿಗೆ ಏನಾದ್ರು ಒಂದಿಷ್ಟು ಮಾಡಿಕೊಟ್ರೆ ಲಕ್ಷಣವಾಗಿ ಊಟ ಮಾಡ್ತಾರೆ. ಆದರೆ ನಾವು ಅದು ಮಾಡೋಷ್ಟು ಗೋಜಿಗೆ ಹೋಗಲ್ಲ. ಮಕ್ಕಳಿಗೆಲ್ಲ ರೆಡಿ ಪದಾರ್ಥ ಈಸಿ ಆಗಿದೆ ಗುರುಗಳೇ, ಎಲ್ಲ ಅದನ್ನು ರೆಡಿಮೇಡ್ ಕಷಾಯ ಎಲ್ಲ ಜಾಸ್ತಿ ತಗೊಳ್ತಾ ಇಲ್ಲ ಗುರುಗಳೇ. ಈಗ ನೀವು ಹೇಳ್ದಂಗೆ ಈ ಮ್ಯಾಗಿಗೆ ಅನುಗುಣವಾಗ್ತಕ್ಕಂಥ ಒಂದಷ್ಟು ಸೂಪ್ ಬಂದಿದೆ ಗುರುಗಳೇ, ಮ್ಯಾಂಚೋ ಸೂಪು ಅದು ಇದೆಲ್ಲ ಈಗೆಲ್ಲ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ. ತಗೊಂಬರೋದು ಒಂದು ಲೋಟ ಒಂದು ಬಟ್ಲಿಗೆ ಹಾಕೋದು, ಬಿಸಿನೀರು ಅದಕ್ಕೆ ಹಾಕ್ಬಿಡೋದು, ಆರಾಮಾಗಿ ಏನೇನು ಇಂಥವೆಲ್ಲ ದಾರಿ ತಪ್ಪು ಮಾಡ್ತಾರೋ ಅವ್ರ ಬಾಯಲ್ಲೇ ಇವೆಲ್ಲ ಜಾಸ್ತಿ ಬರುತ್ತೆ. ಅಯ್ಯೋ ನಾನು ಮಾಡಲ್ಲ ಗುರುಗಳೇ. ಯಾಕೆಂದರೆ ಮಕ್ಕಳಿಗೆ ಅವೆಲ್ಲ ಕೊಡಬಾರ್ದು. ಯಾವುದಕ್ಕೋಸ್ಕರ ಅಂದರೆ ಒಂದು ದಿವಸಕ್ಕೆ 2 ದಿವಸಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು 6 ತಿಂಗಳಾದರೂ ಅದು ಹಾಳಾಗ್ದಿರ ಕಾಪಾಡ್ತಾರೆ ಅಂದರೆ ಅದರಲ್ಲೊಂದಿಷ್ಟು ಕೆಮಿಕಲ್ಸ್ ಇರುತ್ತೆ ಅನ್ನೋದನ್ನು ಚಿಂತನೆ ಮಾಡಬೇಕು. ಯಾಕೆಂದರೆ ಇಂಥ ಕ್ಲೈಮೇಟ್ಗೆ ಮಕ್ಕಳು ಅಪೇಕ್ಷೆ ಪಡ್ತಾರೆ. ಮಕ್ಕಳು ಅಪೇಕ್ಷೆ ಪಡ್ತಾರೋ ಬಿಡ್ತಾರೋ, ಮನೆಯಲ್ಲಿರ್ತಕ್ಕಂಥ ದೊಡ್ಡವರೇ ಮಾಡಿ ಊಟ ಕೊಡಬೇಕು, ಮಕ್ಕಳಿಗೆ ಕೊಡಬೇಕು, ಬಿಸಿ ಬಿಸಿಯಾಗಿ ಮಾಡಿಕೊಡ್ಬೇಕು, ಏನೋ ವಿಭಿನ್ನವಾಗಿರಬೇಕು, ನಾಲ್ಗೆ ರುಚಿ ಹತ್ತಿಸ್ಬೇಕು ಅಂತೇಳಿ ನೀವು ಮಾಡಿ ಮಕ್ಕಳ ಆರೋಗ್ಯ ಹಾಳು ಮಾಡ್ತಾ ಇದ್ದೀರಿ. ಸಾಧ್ಯವಾದಷ್ಟು ಚಿಂತನೆ ಮಾಡಿ. ಯಾಕೆಂದರೆ ರಾತ್ರಿಯೆಲ್ಲ ಮಳೆ ಸುರಿದಿದೆ, ಎಲ್ಲ ಕಡೆ ತಂಪಿನ ವಾತಾವರಣ ಇದೆ. ಒಂದಷ್ಟು ಕಡೆ ಮಳೆ ಇದೆ, ಒಂದಷ್ಟು ಕಡೆ ಮಳೆನೇ ಇಲ್ಲ. ಮಳೆ ಇಲ್ಲದಿರತಕ್ಕಂಥ ಕಡೆ ಅಂದರೆ ಎಲ್ಲಿ ರೈತ ಬಾಂಧವರಿಗೆ ಮಳೆ ಬೇಕಾಗಿದೆಯೋ ಅಲ್ಲಿ ಮಳೆ ಇಲ್ಲ. ಆದಷ್ಟು ಬೇಗ ವರ್ಣನ ಕೃಪೆ ಅಲ್ಲಾಗಬೇಕಾಗಿದೆ. ಹಾಗೆ ಈ ಮಳೆ ನೀರಂತಕ್ಕಂಥದ್ದು, ಅದನ್ನು ಮಳೆ ನೀರನ್ನ ಶೇಖರಣೆ ಮಾಡಿಟ್ಕೊಳ್ಳೋದಕ್ಕೋ, ಮಳೆ ನೀರನ್ನ ಸಂರಕ್ಷಣೆ ಮಾಡಲಿಕ್ಕೋ ಅದಕ್ಕೆ ಈಗಾಗಲೇ ಸಾಕಷ್ಟು ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲೆಲ್ಲಿ ಆಗಬೇಕೋ ಅದೆಲ್ಲವೂ ಅದರ ಕ್ರಮವಾಗಾದರೆ ಇನ್ನಷ್ಟು ಚೆನ್ನಾಗಿರುತ್ತೆ. ಆಗ ಬೋರ್ವೆಲ್ಗೆ ನೀರು ಚೆನ್ನಾಗಿ ಬರುತ್ತೆ. ಸಾಕಷ್ಟು ಬೋರ್ಗಳು ಒಣಗ್ತಾ ಇದೆ. ಆ ಒಣಗಿರ್ತಕ್ಕಂಥ ಬೋರಿಗೆ ಸ್ವಲ್ಪ ನೀರು ಚೆನ್ನಾಗಿ ಬಂದರೆ ಒಳ್ಳೆಯದಾಗುತ್ತೆ, ಉತ್ತಮ. ಅದು ಇರಲಿ. ಶ್ರೀ ಶೋಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷ 7/11/2023 ಮಂಗಳವಾರ ದಶಮಿ ಮಕಾ ನಕ್ಷತ್ರ. ಇವತ್ತು ಮಂಗಳವಾರ ದಶಮಿ ಮಕಾ ನಕ್ಷತ್ರವಾದ್ದರಿಂದ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಇಲ್ಲಿ ಮಂಗಳವಾರ ಅಂತಕ್ಕಂಥದ್ದೊಂದು ಮೂಗು ಬರೀಬೇಕು ಬಿಟ್ಟರೆ ಇನ್ನು ದಶಮಿ ತಿಥಿ ಭಾಳ ಚೆನ್ನ, ಇನ್ನು ಮಕಾ ನಕ್ಷತ್ರ ಅದು ಇನ್ನೂ ಚೆನ್ನ. ಹಾಗೆ ಎಲ್ಲವೂ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಹಾಗೆ ಇವತ್ತು ತಾವೆಲ್ಲ ಯಾರೆಲ್ಲ ಫೋನ್ ಮಾಡಿ ನನ್ನ ಮಾತಾಡಬೇಕು ಅಂತಿದ್ದೀರಿ, ನಿಮ್ಮ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಹುಡುಕೊಳ್ಬೇಕು ಅಂತಿದ್ದೀರಿ, ಇವತ್ತೂ ಸಹಿತ ಆದಷ್ಟು ಬೇಗ ರಾಶಿಫಲವನ್ನು ತೆಗೆದುಕೊಳ್ಳೋಣ. ರಾಶಿಫಲದ ಜೊತೆಗೆ ನಿಮ್ಮ ಫೋನ್ ಕರೆಗೆ ಮಾತಾಡುವಂತಹದ್ದೊಂದು ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತೇನೆ. ಫೋನ್ ಕೈಗೆ ತಗೊಳ್ಳಿ. ಆದರೆ ರಾಶಿಫಲ ಮುಗಿಯುವ ಕಾಲದಲ್ಲಿ ಮೇಷ, ವೃಷಭ, ಮಿಥುನ, ಮೇಷ ವೃಷಭ ಕಿವಿಯಲ್ಲಿ ಕೇಳಿಸ್ಕೊಳ್ಳಿ. ಮಿಥುನಕ್ಕೆ ಬರುವಾಗ ಫೋನ್ ಕೈಗೆ ತಗೊಳ್ಳಿ. ಆಗ ನಿಮಗೆ ಲೈನ್ ಇಮ್ಮಿಡಿಯೇಟಾಗಿ ಸಿಗುತ್ತೆ. ನನ್ನನ್ನು ನೀವು ಮಾತಾಡಬಹುದು, ನಿಮ್ಮ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಬೋದು. ಒಳ್ಳೆಯದಾಗಲಿ. ಅದರ ಜೊತೆಗೆ ಒಂದು ಇಂಟಿಮೇಷನ್ ಅನ್ನ ಕೊಡಲೇಬೇಕು. ಏನಪ್ಪಾ ಅಂತಂದ್ರೆ ಫೋನ್ ಮಾಡಿದಾಗ ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಬರಬೇಕು. ಅದಾದ್ಮೇಲೆ ಟಿವಿ ವಾಲ್ಯೂಮ್ ಅನ್ನ ಆದಷ್ಟು ಮ್ಯೂಟ್ ಮಾಡಬೇಕು, ಸ್ವಲ್ಪ ಜೋರಾಗೆ ಮಾತಾಡಬೇಕು. ಯಾರು ಫೋನ್ ಮಾಡಿರ್ತಾರೋ ಯಾವುದಾದ್ರೂ ಒಂದು ವಿಚಾರವಾಗಿ ಮಾತಾಡಬೇಕು. ಯಾಕಂದ್ರೆ ಅವ್ರ ಪಾಪ ಫೋನ್ ಸಿಕ್ಕಿದ ಖುಷಿನಲ್ಲಿ ಎಲ್ಲ ಹೇಳ್ಬಿಡ್ತಾರೆ. ಯಾವುದಕ್ಕೆ ಪರಿಹಾರ ತಿಳಿಸ್ಬೇಕನ್ನೋದು ನಮಗೂ ಆ ಕ್ಷಣ ಕನ್ಫ್ಯೂಸ್ ಆಗೋಗುತ್ತೆ. ಅದಾದ್ಮೇಲೆ ಅವ್ರಿಗೆ ಯಾವ್ದು ಬಹಳ ಬೇಕಾಗಿರುತ್ತೆ ಪರಿಹಾರ, ಅವ್ರಿಗೆ ಅದು ಸಿಕ್ಕೋದು ಇಲ್ಲ. ಅದಕ್ಕಾಗಿ ಇದು ಎಲ್ಲವನ್ನೂ ನನ್ನ ಕಡೆಯಿಂದನೇ ತಿಳಿಸ್ಬೇಕು ಅಂತಿಲ್ಲ. ನನ್ನಷ್ಟೇ ಒಂದು ಸ್ಥಾನಮಾನವನ್ನ, ನನ್ನಷ್ಟೇ ನಿಮಗೆ ಒಂದು ಒಳ್ಳೆ ಆದ್ಯತೆಯನ್ನ ಕರ್ನಾಟಕದ ಜನತೆಗೆ, ಅದರಲ್ಲೂ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ನಿಮಗೂ ತಿಳಿಸ್ತಾ ಇರೋದ್ರಿಂದ ಮಧ್ಯೆ ಮಧ್ಯೆ ತಾವು ಇದನ್ನು ಕಿವಿಗೆ ಹಾಕ್ತಾ ಇರಬಹುದು. ಎಲ್ಲಾ ಹೊರೆಯನ್ನು ನನ್ನ ಮೇಲೆ ಹಾಕಬಾರ್ದು. ಯಾಕೆಂದ್ರೆ ಈ ವಿಚಾರಗಳಿಂದ ಮನದಟ್ಟು ತಗೊಳ್ಬೇಕು. ಫೋನ್ ಮಾಡಿದಾಗ ಸಿಗ್ನಲ್ ಇಲ್ಲದಂಥ ಸ್ಥಳದಲ್ಲಿ ಸುಮ್ಮನೆ ನೀವು ಕಿವಿನಲ್ಲಿ ಇಟ್ಕೊಂಡು ಹಲೋ 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 ಅಂತಿದ್ರೆ ಟೈಮ್ ಹೊರಟೋಗ್ಬಿಡುತ್ತೆ. ಅಥವಾ ಟಿ ವಿ ಆನ್ ಮಾಡಿಕೊಂಡು ನನ್ನ ವಾಯ್ಸಲ್ಲಿ ಕೇಳಿಸ್ಬೇಕು, ಅಥವಾ ಮಧುರವಾಗಿರ್ತಕ್ಕಂತಹ ಕಂಠದ ಸಿರಿಯಿಂದ ಬರ್ತಕ್ಕಂಥ ಸ್ವರ ಹೇಗೆ ಬರುತ್ತೆ ಟಿ ವಿಲಿ ಅಂತ ನೀವು ಜಡ್ಜ್ ಮಾಡಿ ನೋಡಬೇಕಾದ್ರೆ ಅದೃಷ್ಟಕ್ಕೆ ನಮ್ಮನ್ನು ಅಲ್ಲಿ ಆ ಸಮಯದಲ್ಲಿ ಸುಮ್ಮನೆ ಏನೋ ನಾವೊಂದು ಮಾತಾಡೋದು, ನೀವೊಂದು ಮಾತಾಡೋದು, ಮತ್ತು ನಮ್ಮಿಬ್ಬರ ಮಾತು ಶಿಂಕ್ ಆಗಿ ಅದು ನಿಮ್ಮ ಟಿ ವಿಯಲ್ಲಿ ಬರಲಿಕ್ಕೆ ಒಂದಿಷ್ಟು ಸಮಯ ತಗೊಳುತ್ತೆ. ಅಲ್ಲಿವರೆಗೂ ಕಾದ್ಮೇಲೆ ಇನ್ನೊಂದು ಮಾತು ನೀವು ಮಾಡೋಷ್ಟೊಳಗೆ ಟೈಮ್ ಹೊರಟೋಗ್ಬಿಡುತ್ತೆ. ಅದಕ್ಕೆ ನೊಂದು ಬೆಂದಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ, ಕಷ್ಟದಲ್ಲಿರ್ತಕ್ಕಂಥವ್ರು ಇದ್ದಾರೆ. ಅವಶ್ಯಕತೆ ಇದ್ದು
ಸಮಸ್ಯೆಗೊಂದು ಪರಿಹಾರ ಬೇಕು ಎಂಬತಕ್ಕಂಥವ್ರು ಕೆಲವಷ್ಟು ಧರ್ಮ ಸೂಕ್ಷ್ಮಗಳನ್ನು ತಿಳ್ಕೊಳ್ಳಿ. ಒಂದು, ನೆಟ್ವರ್ಕ್ ಇರಬೇಕು. ಎರಡನೇದು, ಸರಿಯಾದಂಥ ರೀತಿಯಲ್ಲಿ ಮಾತಾಡಬೇಕು. ಮೂರನೇದು, ಯಾವುದಾದ್ರು ಒಂದು ವಿಷಯನೇ ಚರ್ಚೆ ಮಾಡಬೇಕು. ನಾಲ್ಕನೇದು, ಯಾರಿಗೆ ಸಮಸ್ಯೆ ಇದೆಯೋ ಅವರೇ ನನ್ನೊಂದಿಗೆ ಮಾತಾಡಬೇಕು. ಇದಕ್ಕೆಲ್ಲದಕ್ಕಿಂತ ಮುಖ್ಯ, ಮಾತಾಡುವಾಗ ನೀವು ಟಿ ವಿ ನೋಡ್ಕೊಂಡು ಮಾತಾಡಬಾರ್ದು. ಇದಿಷ್ಟು ಕ್ರಮವನ್ನು ಅನುಸರಿಸಿದ್ರೆ ಸಾಕು, ಭಾಳ ಸ್ಪಷ್ಟವಾಗಿ ನಿಮ್ಮ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಬೋದು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಮತ್ತು ಇತ್ತೀಚಿನ ದಿನಮಾನಗಳಲ್ಲಿ ಇರ್ತಕ್ಕಂಥ ಹವಾಮಾನದ ಕುರಿತಾಗಿ, ಮಕ್ಕಳನ್ನು ಯಾವ ರೀತಿ ನೋಡ್ಕೊಳ್ಬೇಕೆಂಬತಕ್ಕಂಥದ್ದು ಕುರಿತಾಗಿ ಒಂದಿಷ್ಟು ಧರ್ಮ ಸೂಕ್ಷ್ಮದ ಮಾಹಿತಿಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದರ ಜೊತೆಗೆ ಗುರುಜಿಯವರು ಹೇಳಿದ್ದಾರೆ, ಇವತ್ತಿನ ದಿವಸ ಕರೆಗಳನ್ನು ಕೂಡ ನಾವು ಸ್ವೀಕರಿಸೋರಿದ್ದೀವಿ, ಹಾಗಾಗಿ ತಾವೆಲ್ಲರೂ ಕೂಡ ಕರೆಗಳನ್ನು ಮಾಡಿ ಅಂತ ಹೇಳ್ತಾ ಇದ್ರು ಗುರುಗಳು. ಅದರ ಜೊತೆಗೆ ಇವಾಗ ರಾಶಿ ಫಲಗಳನ್ನು ಆದಷ್ಟು ಬೇಗ ಪ್ರಾರಂಭವನ್ನು ಮಾಡುತ್ತಾ ಕರೆಗಳನ್ನು ಕೂಡ ಸ್ವೀಕರಿಸ್ಬಿಡೋಣ. ಇನ್ನು ಈಗ ರಾಶಿ ಫಲಗಳನ್ನು ಪ್ರಾರಂಭ ಮಾಡತಕ್ಕಂಥ ಸಮಯ. ಗುರುಗಳೇ, ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣ. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿ ಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ಹನುಮನ ಪ್ರಾರ್ಥನೆ ಮಾಡಿ ಒಳ್ಳೆ ಮನಸ್ಸಿನಿಂದ ತಾವು ಅಂದುಕೊಂಡ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಬಹುದು. ಆದರೆ ಪ್ರಾರಂಭಿಕ ಕ್ಷಣದಲ್ಲಿ ಒಂದಷ್ಟು ಸಮಸ್ಯೆಗಳ ಸೆರಮಾಲೆ ಇದೆ. ಯಾವುದೂ ಪರಿಪಕ್ವತೆಯಿಂದ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೀಗೇ ಆಗುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಯಾಕೆಂದರೆ ಇವತ್ತು ಪ್ರಾರಂಭಿಕ ಹಂತದಲ್ಲೇ ಮನಸ್ಸು ತುಂಬ ಚಂಚಲತೆ ಇದೆ ಮೇಷರಾಶಿಯವರಿಗೆ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ, ಕೆಲವಷ್ಟು ವಸ್ತುಗಳು, ಕೆಲವಷ್ಟು ಕಾಗದ ಪತ್ರಗಳು ಇಂಥದ್ರ ಬಗ್ಗೆ ಇವತ್ತು ಬಹಳ ತಲೆ ಕೆಡಿಸ್ಕೊಳ್ತೀರಿ. ಹಾಗೆ ಯಾವುದಾದ್ರೂ ಒಂದು ಕೆಲಸವನ್ನು ಹಿಡಿದು ಅದನ್ನು ಪರಿಪೂರ್ತಿ ಮಾಡಬೇಕು ಅಂತ ಪ್ರಾರಂಭಿಕ ಹಂತದಲ್ಲಿ ಮಾತ್ರ. ಅದಾದಮೇಲೆ ಬಹಳ ಬೇಗ ನಿರ್ಲಕ್ಷ್ಯತನ ಮಾಡಿಬಿಡ್ತೀರಿ. ಅಂದರೆ ಕೆಲಸವನ್ನು ಪ್ರಾರಂಭಿಸ್ತೀರಿ, ಹಾಗೇ ಕೈ ಬಿಟ್ಬಿಡ್ತೀರಿ. ಆದರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 3 ಗಂಟೆಯಿಂದ 4 ಗಂಟೆ 20 ನಿಮಿಷದವರೆಗೂ, 3 ರಿಂದ 4:20, 1 ಗಂಟೆ 20 ನಿಮಿಷದಲ್ಲಿ ಒಂದಷ್ಟು ಅದೃಷ್ಟದ ಕ್ಷಣಗಳನ್ನು ತಾವು ನೋಡ್ತೀರಿ. ಇವತ್ತು ತಾವು ಏನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗಾಗಿ ಕುಟುಂಬದ ಹಿರಿಯರೊಂದಿಗೆ ಕೂತು ಇವತ್ತು ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಹಿರಿಯರ ಸಮ್ಮುಖದಲ್ಲಿ ತಾವು ಕೈಗೆತ್ತಿಕೊಂಡ್ರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ವೃತ್ತಿಯ ಅಭಿವೃದ್ಧಿಗಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿಯ ಮಂತ್ರವನ್ನು ತಾವು ಉಚ್ಚರಿಸೋದ್ರಿಂದ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಉಚ್ಚರಿಸಿ ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅನುಕೂಲವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಬಹಳ ಬೇಗ ಮೋಸಕ್ಕೊಳಗಾಗ್ತೀರಿ. ಇವತ್ತು ನಂಬ್ತೀರಿ. ನಂಬಿಕೆಯೇ ಒಂದು ಪ್ರಧಾನವಾಗಿಟ್ಕೊಂಡು ನೀವು ಮಾಡಬೇಕಾಗಿರ್ತಕ್ಕಂಥ ಅಥವಾ ನಿಮ್ಮ ಕೈಲಿ ಆಗುವಂಥ ಕೆಲಸವನ್ನು ಬಿಟ್ಟು ಮತ್ತೊಬ್ಬರ ಸಹಾಯದಿಂದ ಇನ್ನೇನೋ ಒಂದು ಮಾಡಬೇಕು ಅಂತ ಮುಂದಡಿತೀರಿ. ಅಲ್ಲಿ ವ್ಯತ್ಯಾಸ ಮಾಡ್ಕೊಳ್ತೀರಿ. ಎಲ್ಲವೂ ಲಾಭದ ಕ್ಷಣಗಳೇ ಅಂತ ನೀವು ತಿಳ್ಕೊಂಡ್ರು ಅದರಲ್ಲೊಂದು ಅನ್ಯಾಯಕ್ಕಾಗುವಂಥದ್ದು ಅಥವಾ ಇನ್ಯಾರೋ ಸಮಸ್ಯೆ ಎದುರಾಗುವಂಥದ್ದು ಅಥವಾ ಇನ್ಯಾರೋ ನಿಮ್ಮನ್ನು ಬೇರೆ ಥರ ನೋಡಿ ಇಲ್ಲದ ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಆದರೆ ಇವತ್ತು ನೀವು ಮಾಡುವಂತಹ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಸರಿಯಾದ ಚಿಂತನೆಯನ್ನು ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಒದ್ದಾಡ್ತಾ ಇರ್ತೀರಿ. ಜೊತೆಗೆ ಇವತ್ತು ನೀವು ಮಾಡುವಂಥ ಕೆಲಸ ನಿಮಗೆ ಸಮಾಧಾನ ಇಲ್ಲದಂಥ ರೀತಿಯಲ್ಲಿರುತ್ತೆ. ಇಂತಹ ಸಮಯದಲ್ಲಿ ಮತ್ತೊಬ್ಬರ ಸಹಾಯ ಬಂದು ನಾನಿದ್ದೆ ನಿಮ್ಮೊಟ್ಟಿಗೆ ಅಂತ ಹೇಳಿ ಜೊತೆಯಲ್ಲಿ ಬಂದು ನಿಂತು ಏನೋ ಒಂದು ಸಹಾಯ ಮಾಡಬೇಕು ಅಂತ ಮುಂದೆ ಬಂದು ಯಾವ ಸಹಾಯವನ್ನೂ ಮಾಡದಿರ ಕಣ್ಣೀರು ಹಾಕಿಸುವಂಥ ಪರಿಸ್ಥಿತಿ ಇವತ್ತು ವೃಷಭ ರಾಶಿಯವರಿಗೆ ಎದುರಾಗುತ್ತೆ. ವೃಷಭ ರಾಶಿಯವರು ಮಧ್ಯಾಹ್ನ 12 ಗಂಟೆ ತನಕ ಇಂಥದ್ದೇ ಸಮಸ್ಯೆಗಳನ್ನು ನೋಡ್ತೀರಿ. ಆದರೆ 12ರ ನಂತರ ನಿಮ್ಮ ಭವಿಷ್ಯದಲ್ಲಿ ಒಂದಿಷ್ಟು ಬದಲಾವಣೆ ಇದೆ. ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ, ಅದೃಷ್ಟ ನಿಮ್ಮದು, ಮನಸ್ಸು ನೆಮ್ಮದಿಯಾಗಿರುತ್ತೆ, ಮನಸ್ಸಲ್ಲಿರ್ತಕ್ಕಂಥ ಚಂಚಲತೆ ದೂರ ಆಗುತ್ತೆ, ಒಂದಿಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ನೀವು ಅಂದುಕೊಂಡಷ್ಟು ಲಾಭ ಆಗಬೇಕಾದ್ರೆ ಏನಾದರೂ ಅಷ್ಟು ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ತಂದುಕೊಳ್ಳಬೇಕಾದರೂ ನಿಮ್ಮ ಕುಲದೇವರ ಅನುಗ್ರಹ ಇವತ್ತು ಬೇಕೇ ಬೇಕು. ಅದಕ್ಕಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ, ಜೊತೆಗೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತಾಯಿ ಆಶೀರ್ವಾದ ಪಡೆದು ತದನಂತರ ನಿಮ್ಮ ಕೆಲಸ ಕಾರ್ಯಕ್ಕೆ ಮುಂದೆ ನಡೀರಿ. ಆಗ ಖಂಡಿತ ಒಳಿತನ್ನೇ ಕಾಣ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಅವರ ಒಂದು ಹಸನ್ಮುಖಿತನ. ಯಾಕೆಂದರೆ ಇವತ್ತು ನಿಮ್ಮ ಮನಸ್ಸಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ.
ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಯಾರೊಂದಿಗೆ ವ್ಯವಹರಿಸಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಅಥವಾ ಯಾವ ಕೆಲಸ ಮಾಡಿದ್ರೆ ಇದು ಪರಿಪಕ್ವತೆ ಆಗುತ್ತೆ ಇಲ್ಲ, ಯಾಕೆಂದರೆ ಎಲ್ಲವೂ ಸಹಿತ ಏನೋ ಒಂದು ಅತಂತ್ರದಲ್ಲಿದೆಯಲ್ಲ ಅಂತಕ್ಕಂಥ ಸಂದೇಹ, ಸಂಶಯ ನಿಮ್ಮನ್ನು ಬಾಧಿಸುತ್ತೆ. ಅದಕ್ಕೂ ಮುಖ್ಯವಾಗಿ ಹೇಳಬೇಕಾದ್ರೆ ಇವತ್ತು ಸ್ವಲ್ಪ ಹೊಟ್ಟೆ ನೋವಾಗಲಿ ಅಥವಾ ಮೊಣಕಾಲು ನೋವಾಗಲಿ ಅಥವಾ ದೇಹ ಸುಸ್ತು ಬೀಳ್ತಕ್ಕಂಥದ್ದು, ಯಾವುದೋ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು, ಏನೋ ಒಂಥರ ಬಲವಂತ ಮಾಗಸ್ನಾನ ಇವತ್ತು ಹೆಜ್ಜೆ ಹಾಕೋದು, ಇವತ್ತು ಕೆಲಸಕ್ಕೆ ಹೋಗಬೇಕಾ ಬಿಡಬೇಕಾ, ಇವತ್ತು ಒಂದು ದಿವಸ ರಜಾ ಇದ್ದರೆ ಸಾಕಲ್ವಾ, ನೆಮ್ಮದಿಯಾಗಿರ್ಬೋದಾಗಿತ್ತಲ್ಲ, ಯಾಕೆಂದರೆ ಹೊರಗಡೆ ಇರ್ತಕ್ಕಂಥ ಕ್ಲೈಮೇಟು ಹಾಗೆ ಇದೆ, ಜೊತೆಗೆ ನಿಮ್ಮ ಮನಸ್ಸು ಹಾಗೆ ಆಗ್ತಾ ಇದೆ. ಹಾಗೆ ಇವತ್ತು ಏನಾದ್ರು ವ್ಯವಹಾರ ಮಾಡಿದ್ರೆ ಅದು ಪೂರ್ತಿ ಆಗುತ್ತೋ ಇಲ್ವೋ ಅಂತಕ್ಕಂಥ ಸಂದೇಹ ಇದೆ. ಆದರೆ ಇಂತಹ ಸಮಯದಲ್ಲೇ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡುವಂಥದ್ದು ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಒಂದು ನಮಸ್ಕಾರ ಮಾಡಿ 2 ಹೂಗಳನ್ನು ತಂದು ಒಂದನ್ನು ದೃಷ್ಟಿ ತೆಗೆದು ಹಾಕಿ ಇನ್ನೊಂದನ್ನು ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು ಮಾಡೋದ್ರಿಂದ ಇವತ್ತು ಸಂಜೆವರೆಗೂ ಬರ್ತಕ್ಕಂಥ ಯಾವುದೇ ದೋಷಗಳಿದ್ದರೂ ಖಂಡಿತ ದೂರ ಆಗುತ್ತೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿ ಒಂದಿಷ್ಟು ಬೆಳಕನ್ನು ಕಾಣಬೇಕಾದ್ರೆ ಮೊದಲು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಹಾಗೆ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ದೇವತೆಗೆ ಒಂದು ನಮಸ್ಕಾರ ಮಾಡಿ, ಅಥವಾ ನಿಮ್ಮ ಮನಸ್ಸಲ್ಲಿ ಗ್ರಾಮ ದೇವತೆಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಿಗಾದರೂ ಅಲ್ಲಿಂದಲ್ಲೇ ಒಂದು ಪರಿಹಾರವನ್ನು ಹುಡುಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಅಥವಾ ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಗ್ರಾಮ ದೇವತೆಯ ಆರಾಧನೆಯಿಂದ ಸಾಕಷ್ಟು ಒಳ್ಳೆಯ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸಮಸ್ಯೆ ಎಂಬತಕ್ಕಂಥದ್ದು ಏನೇ ಆದರೂ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಳುವಂಥ ಕಾಯಕಲ್ಪ ನಿಮ್ಮದಾಗತ್ತೆ. ಇವತ್ತು ತಾವು ಮಾಡುವಂಥ ಕೆಲಸದಲ್ಲಿ ತಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಅಥವಾ ತಾವು ಮಾಡುವಂಥ ಕೆಲಸದ ಬಗ್ಗೆ ಒಂದಷ್ಟು ಜವಾಬ್ದಾರಿ ಇದ್ದರೆ ಕರ್ಕಾಟಕ ರಾಶಿಯವರಿಗೆ ಖಂಡಿತ ಒಳಿತಿದೆ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು, ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಸ್ವಲ್ಪ ಸಮಾಧಾನವಾಗಿರಬೇಕು, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ಅದರಲ್ಲೂ ಚರ್ಮಕ್ಕೆ ಸಂಬಂಧಪಟ್ಟದ್ದು ಒಂದಷ್ಟು ಸಮಸ್ಯೆಗಳಾಗುತ್ತೆ, ಅಂದರೆ ಅಲರ್ಜಿ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತೆ. ಅದಕ್ಕಿಂತ ಮುಖ್ಯವಾಗಿ ಅರ್ಧ ತಲೆನೋವಿಂದ ಒದ್ದಾಡುವಂಥ ಪರಿಸ್ಥಿತಿ ಆಗುತ್ತೆ. ಕಣ್ಗಳು ಉರಿ ಬರ್ತಕ್ಕಂಥದ್ದು, ಅಥವಾ ಯಾರಾದರೂ ಏನಾದರೂ ಮಾತಾಡಿದ ಮಾತಿಗೆ ಮನಸ್ಸು ತಡಿಲಾರದೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಆದರೆ ಇಂಥೆಲ್ಲ ಸಮಸ್ಯೆಗಳಿಂದ ಒಂದು ಪರಿಹಾರ ಅಂತೂ ಬೇಕಲ್ಲ. ಆ ಪರಿಹಾರ ಮಾರ್ಗವಾಗಿ ಒಂದು ಚಿಟಿಕೆಯಷ್ಟು ಗೋಧಿ, ಒಂದು ಚಿಟಿಕೆಯಷ್ಟು ಹುರುಳಿ, ಗೋಧಿ ಮತ್ತು ಹುರುಳಿ ಎರಡೂ ಧಾನ್ಯವನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಪೂರ್ವಕ್ಕೆ ನಿಂತು ಅದನ್ನು ನೈಋತ್ಯಕ್ಕೆ ಹಾಕೋದ್ರಿಂದ ನೋಡಿ, ಉತ್ತರಕ್ಕೆ ನಿಂತು ದೃಷ್ಟಿ ತೆಗಿಬೇಕು, ಪೂರ್ವಕ್ಕೆ ನಮಸ್ಕಾರ ಮಾಡಬೇಕು, ವಾಯುವ್ಯದಲ್ಲೋ ಅಥವಾ ನೈಋತ್ಯಕ್ಕೋ ತೆಗೆದುಕೊಂಡು ಆ ಧಾನ್ಯಗಳನ್ನು ಹಾಕ್ಬಿಡಬೇಕು. ಈ ಪ್ರಕಾರ ಮಾಡೋದ್ರಿಂದ ಇರ್ತಕ್ಕಂಥ ದೋಷ ದೂರ ಆಗುತ್ತೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಈಗಾಗಲೇ ತಿಳಿಸಿದ ಹಾಗೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇದ್ದೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೆ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ 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 ಅಮ್ಮ, ಮಾತಾಡಿ ತಾಯಿ. ಹಲೋ, ಯಾರು ಕರೆ ಮಾಡಿದ್ದೀರಿ? ಹಲೋ, ಕರೆ ಮಾಡಿ ಅವರು ಸೈಲೆಂಟ್ ಆಗಿದ್ದಾರೆ. ಹಲೋ, ಈಗ ಮೋಸ್ಟ್ಲಿ ಸಿಕ್ಕಿರ್ಬೋದು. ಹಲೋ, ಮಾತಾಡಿ ತಾಯಿ. ನಮಸ್ತೆ ಮಾ. ಹಲೋ, ಮೋಸ್ಟ್ಲಿ ಎಲ್ಲೋ ಈ ಒಂದು ಕರೆ ಲೈನ್ ಪ್ರಾಬ್ಲಮ್ ಆಗಿದೆ. ಯಾಕೆಂದ್ರೆ ಮಳೆ ಬಂದಾಗ ಹೌದು ಎಲ್ಲವೂ ನೋಡ್ಬೇಕು, ಅದೃಷ್ಟ. ಹೌದು ನೋಡಿ, ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಅಷ್ಟೆಲ್ಲ ತಿಳಿಸಿನೂ ಕೂಡ ಪ್ರಾರಂಭದಲ್ಲೇ ಈ ಥರ ಆಗಿರೋ ಕಾರಣದಿಂದ ಸ್ವಲ್ಪ ಜೋಪಾನ. ಕಾರ್ಯಕ್ರಮಕ್ಕೆ ಕರೆ ಸಿಗೋದೇ ಒಂದು ಅಮೂಲ್ಯ. ಯಾಕೆಂದರೆ ಸಾಕಷ್ಟು ಜನ ನೊಂದು ಬೆಂದಿರ್ತಕ್ಕಂಥವ್ರು ಇರ್ತಾರೆ. ಇಂತಹ ಸಮಯದಲ್ಲಿ ಇಂತಹ ಅಚಾತುರ್ಯಗಳು ಆಗ್ತಾ ಇರ್ತವೆ. ಹಾಗಾಗಿ ದಯವಿಟ್ಟು ಯಾರೂ ಇಂಥ ಕೆಲಸವನ್ನು ಮಾಡಬೇಡಿ. ಕರೆಯನ್ನು ಲೈನ್ ತೊಗೊಂಡಿದ್ದ ತಕ್ಷಣ ಆದಷ್ಟು ಸ್ವಲ್ಪ ಅದಕ್ಕೆ ಸ್ಪಂದಿಸಿ ಪ್ರತಿಕ್ರಿಯೆಯನ್ನು ಕೊಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿರಬೇಕು. ಬನ್ನಿ ಸ್ವೀಕರಿಸೋಣ. ಹಲೋ 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 ಇಲ್ಲ ಗುರುಗಳೇ, ಇದೇನೋ ಲೈನು ಸಮಸ್ಯೆ ಉಂಟು. ಪ್ರಾರಂಭದಲ್ಲಿರೋ ಕನೆಕ್ಟ್ ಆಗಿ ಅದು ಕಟ್ ಆಯ್ತು. ಇದೇನೋ ಲೈನ್ ಸಮಸ್ಯೆ ಇಲ್ಲ. ನೋಡಿ, ಪ್ರತಿಯೊಬ್ಬರಿಗೂ ಫೋನ್ ಸಿಕ್ಕಾಗ ಒಂದು ಖುಷಿ ಇರುತ್ತೆ. ಆ ಖುಷಿನಲ್ಲಿ ಅವ್ರು ಇರ್ತಾರೆ, ತಪ್ಪಲ್ಲ. ಹೌದು, ಆದರೆ ಲೈನ್ ಹೇಳಿದ ಮಾತು ಕೇಳಬೇಕಲ್ಲ. ಲೈನ್ ಹೇಳಿದ ಮಾತು ಕೇಳ್ತಾ ಇಲ್ಲ. ಅದಕ್ಕಾಗಿ ಇರಲಿ, ಆಗುವಂತಹದ್ದು ಆಗ್ತಾ ಇರುತ್ತೆ. ಹೌದು, ಯಾವ್ದು ಏನು ನಡಿಬೇಕೋ
ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲೀಕ ಎಲ್ಲವೂ ಸೃಷ್ಟಿಕರ್ತನ ಕೈಲಿರುತ್ತೆ. ಹೌದು ನಂದು ಸೃಷ್ಟಿಕರ್ತನ ಕೈಲಿರುತ್ತೆ. ಇಲ್ಲಿ ಫೋನ್ ವ್ಯವಸ್ಥೆ ಎಲ್ಲ ನಮ್ಮ PCR ಅವ್ರ ಕೈಲಿರುತ್ತೆ. ಅವರು ವ್ಯವಸ್ಥೆ ಮಾಡಬೇಕಲ್ವಾ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಚಂದ್ರ ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ಸಿಂಹರಾಶಿಯವರಿಗೆ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಈ ಶುಭ ದಿನ ರಾಹುಕಾಲ ಸನ್ನಿವೇಶದಲ್ಲಿ ಮಾತ್ರ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಕಾತ್ಯಾಯನಾಗ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್ ಅಥವಾ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಈ ದಿನ ರಾಹುಕಾಲದಲ್ಲಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ-ಆಕಾಂಕ್ಷೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಏನೇ ಒಂದು ಕಾಯಕವನ್ನು ಮಾಡಬೇಕಾದರೂ, ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಮನದಾಸೆಯನ್ನು ನೀವು ಸರಿಯಾದ ರೀತಿ ಅರ್ಥ ಮಾಡ್ಕೊಂಡು ನಾನು ಮಾಡ್ತಿರ್ತಕ್ಕಂಥ ಕಾಯಕ ಸರಿ ತಪ್ಪು ಏನು ಅಂತಕ್ಕಂಥದ್ದು ಚಿಂತನೆ ಮಾಡಬೇಕು. ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ಸಾಕಷ್ಟು ಎದುರಾಗುತ್ತೆ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ನಕ್ಷತ್ರ ಚೆನ್ನಾಗಿದೆ, ಇವತ್ತು ರಾಶಿ ಚೆನ್ನಾಗಿದೆ, ಜೊತೆಗೆ ಇವತ್ತಿನ ತಿಥಿವಾರ ಚೆನ್ನಾಗಿದೆ. ಮಂಗಳವಾರ ಎಂಬತಕ್ಕಂಥದ್ದು ಒಂದು ಬಿಟ್ಟರೆ ಬೇರೆಲ್ಲ ಮುಹೂರ್ತವು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆದರೂ ನೀವು ಮಾಡುವಂತಹ ಧರ್ಮ ಕಾರ್ಯ, ನೀವು ಮಾಡುವಂತಹ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾದರೂ ಭಗವತ್ ಸಂಕಲ್ಪ ಇರೋದರಿಂದ, ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಇರೋದರಿಂದ ಇವತ್ತು ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ವಿದ್ಯಾಭ್ಯಾಸದಲ್ಲಿ ಯಾವುದೂ ಹಿನ್ನಡೆ ಆಗಬಾರ್ದು. ಅದರಲ್ಲೂ ಸಿಂಹರಾಶಿಯವರು ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಜ್ಞಾನ ನಿಮ್ಮಿಂದ 4 ಜನದ ಕುಟುಂಬಕ್ಕೆ ಬೆಳಕಾಗುವಂಥದ್ದು ಅಥವಾ ತಾವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ 4 ಕುಟುಂಬಕ್ಕೆ ಬೆಳಕಾಗಿ ನಿಲ್ಲುವಂಥ ಅದೃಷ್ಟ ಫಲ ನಿಮ್ಮದಾದ್ದರಿಂದ ಧೈರ್ಯವಾಗಿದ್ದು ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಆದರೆ ಅತಿಯಾಗಿ ವೇಗವಾಗಿ ಚಲಿಸ್ತಕ್ಕಂಥದ್ದು, ಡ್ರೈವಿಂಗಲ್ಲಿ ಇರ್ತಕ್ಕಂಥವ್ರು ತುಂಬ ಸ್ಪೀಡಾಗಿ ಡ್ರೈವ್ ಮಾಡ್ತಕ್ಕಂಥದ್ದು ಇವತ್ತು ಒಳ್ಳೆಯದಲ್ಲ. ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಂಡ್ಬಿಡ್ತೀರಿ. ಜೋಪಾನ, ಎಚ್ಚರಿಕೆಯಲ್ಲಿರಿ. ಇನ್ನು ಹಣಕಾಸು ಯಾರಿಗಾರು ಕೊಡಬೇಕಾದ್ರೆ, ಇವತ್ತು ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೂ ಮತ್ತೊಬ್ಬರ ಜೊತೆಯಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದು. ನೀವೆಷ್ಟೇ ಜ್ಞಾನವಂತರು, ಬುದ್ಧಿವಂತರು, ಧೈರ್ಯವಂತರು ಅಥವಾ ನಿಮ್ಮಲ್ಲಿ ಎಷ್ಟೇ ಒಂದು ಅಧಿಕಾರ ಅನ್ನೋದಿದ್ರೂ ಮತ್ತೊಬ್ಬರ ಸಹಾಯ ಬೇಕೇ ಬೇಕು. ಇವತ್ತಿನ ದಿವಸ ಮತ್ತೊಬ್ಬರ ಜೊತೆಲಿದ್ದಾಗೆ ವ್ಯವಹಾರ ಮಾಡಬೇಕು. ಸ್ವಂತವಾಗಿ ಏನೋ ಮಾಡ್ತೀವಿ ಅಂತ ಹೇಳಿ ನೀವು ಒಂದೆಜ್ಜೆ ಮುಂದೆ ಹಾಕಿದ್ರೆ ಅಲ್ಲಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಹಾಗೆ ನಿಮ್ಮ ಕುಲದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತಂದೆಯ ಮಾರ್ಗದರ್ಶನ ತೆಗೆದುಕೊಳ್ಳಿ. ಅವರ ಅನುಭವದ ಮಾತಿನಂತೆ ನಿಮ್ಮ ಜೀವನ ಹೆಜ್ಜೆ ಹಾಕೋದು ಮತ್ತಷ್ಟು ವಿಶೇಷವಾದ ಫಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣ ಹೊರಡಬೇಕು ಅಂದ್ಕೊಳ್ತೀರಿ. ಯಾವುದಾದ್ರೂ ಒಂದು ಕೆಲಸವನ್ನು ಕೈ ಹಿಡಿದ್ರೆ ಆ ಕೆಲಸ ಪರಿಪೂರ್ತಿ ಆಗೋ ತನಕ ಬಿಡದಿರ ಹಠದಿಂದ ಆ ಕೆಲಸ ಸಾಧನೆ ಮಾಡಬೇಕು ಎಂಬತಕ್ಕಂಥ ಒಂದು ಒಳ್ಳೆಯ ಮನಸ್ಸು ಇವತ್ತು ನಿಮಗೆ ಪೂರಕವಾಗಿರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಭಾಳಷ್ಟು ಗೌರವದಿಂದ ಅಥವಾ ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಅಥವಾ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಚಿಂತನೆಯಿಂದ ತಾವು ಏನು ಆಲೋಚನೆ ಮಾಡ್ತಿದ್ರೋ ಆಲೋಚನೆಯನ್ನು ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಳ್ತೀರಿ. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಹಾಗೆ ಇವತ್ತಿನ ದಿವಸ ಇನ್ನೊಂದು ಅದೃಷ್ಟ ಫಲ ಏನಪ್ಪ ಅಂದರೆ, ಇವತ್ತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಅವರೇಕಾಳು ಅಥವಾ ಅವರೇ ಬೇಳೆ ಇಂತಹದ್ದನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಮಧ್ಯಾಹ್ನ ರಾಹುಕಾಲ ಸನ್ನಿವೇಶದಲ್ಲಿ, ಅಂದರೆ ಮಂಗಳವಾರ ಮಧ್ಯಾಹ್ನ ರಾಹುಕಾಲ ಸನ್ನಿವೇಶದಲ್ಲಿ ಯಾವುದಾದ್ರು ಒಂದು ದುರ್ಗಾ ಪರಮೇಶ್ವರಿಗೋ ಅಥವಾ ಶಕ್ತಿ ದೇವತೆಗೋ ಗ್ರಾಮ ದೇವತೆಗೋ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ವರ್ಚಸ್ಸು, ತೇಜಸ್ಸು ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ. ಕನ್ಯಾ ರಾಶಿಯವರಿಗೆ ನಿಜಕ್ಕೂ ಅದೃಷ್ಟದ ದಿನ ಅಂದರೂ ಇದು ತಪ್ಪಾಗೋದಿಲ್ಲ. ಇನ್ನು ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಎಲ್ಲರಲ್ಲೂ ಒಂದು ಒಳ್ಳೆಯ ಮನಸ್ಸನ್ನು ಕಂಡು ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಮನಸ್ಸಿನಿಂದ ಮತ್ತೊಬ್ಬರಿಗೆ ಅನುಕೂಲವಾಗಿ ನಡ್ಕೊಂಡು ಸಾಧ್ಯವಾದಷ್ಟು ಒಳ್ಳೆಯ ಮನಸ್ಸಿನಿಂದ ಆಗಿರ್ತಕ್ಕಂಥ ಅಚಾತುರ್ಯಗಳನ್ನು, ಇರ್ತಕ್ಕಂಥ ನೋವುಗಳನ್ನು ಮರೆತು ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಾಧನೆಯ ಹಾದಿ ನಿಮ್ಮದಿದೆಯಲ್ಲ, ಖಂಡಿತ ಮೆಚ್ಚುವಂಥದ್ದಾಗತ್ತೆ. ಇವತ್ತಿನ ದಿವಸ ನೀವು ಹೇಗಿದ್ದೀರೋ ಹಾಗೇ ನಡ್ಕೊಂಡು ಅದರಲ್ಲಿ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಂಬ ದಿವಸಗಳಿಂದ ಕೆಲಸ ಕಾರ್ಯಗಳಾಗದಿರಾ, ಸ್ನೇಹವನ್ನು ಬೆಳೆಸಲಿಕ್ಕಾಗ್ದಿರಾ ಅಥವಾ ಆರ್ಥಿಕ ಪರಿಸ್ಥಿತಿಯನ್ನು ನೀವು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕಾಗ್ದಿರಾ ಒಂದಲ್ಲ ಒಂಥರ ಸಮಸ್ಯೆ ಕಾಣೋ ನಿಮಗೆ ಇವತ್ತೊಂದು ಅದೃಷ್ಟದ ದಿನ ಅಂತ ಹೇಳ್ಬೋದು, ಒಂದು ಪರಿಹಾರದ ಕ್ಷಣ ಅಂತ ಹೇಳ್ಬೋದು. ಅಂದುಕೊಂಡಿದ್ದನ್ನು ಸಾಧನೆ ಮಾಡಿ ಸಾಧಿಸುವಂಥ ಒಂದು ಅದೃಷ್ಟ ನಿಮ್ಮದಾಗುತ್ತೆ ಅಂದರೂ ತಪ್ಪಾಗುವುದಿಲ್ಲ. ಹಾಗಾಗಿ ತುಲಾರಾಶಿಯವರು ಒಂದಷ್ಟು ಸಂತೋಷದಿಂದ ಸಂಭ್ರಮದಿಂದ ಇರ್ತಕ್ಕಂಥ ಕಾಲ ಆದ್ದರಿಂದ ಯಾವುದಕ್ಕೂ ಅಂಜಬೇಡಿ, ಭಯಪಡಬೇಡಿ. ಧೈರ್ಯವಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಸರಿಸುಮಾರು 12ರಿಂದ 1 ಗಂಟೆ 45 ನಿಮಿಷದವರೆಗೂ ಬಹಳ ಒಳ್ಳೆಯ ಸಮಯ ಇದೆ, ಒಳ್ಳೆಯ ಕಾಲ ಇದೆ. ಈ ಸಮಯದಲ್ಲಿ ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮೂಗಿನ ತುದಿಯಲ್ಲಿ ಕೋಪವನ್ನು ಇರುತ್ತೆ. ಆ ಕೋಪವನ್ನು ದೂರ ಮಾಡಿಕೊಳ್ಳಿ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಕುಲದೇವರ ಅನುಗ್ರಹ ಬೇಕಾಗಿದೆ. ಮನೆ ದೇವರ ಒಂದು ಆಶೀರ್ವಾದದೊಂದಿಗೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳೋಂಗಾಗತ್ತೆ. ಹಾಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯದಿಂದ ಮಾಡಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸಂಭ್ರಮದಿಂದ ಸಂತೋಷದಿಂದ ಇವತ್ತು ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡುವಂಥದ್ದು, ಸಾಧಿಸುವಂತಹದ್ದು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಇರತಕ್ಕಂಥದ್ದು, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನ ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಮಸ್ತೆ, ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಬೆಂಗಳೂರಿಂದ. ಬ್ಯಾಂಗ್ಳೂರಿಂದ. ಅಮ್ಮ, ತಮ್ಮ ಹೆಸರು? ಸಹನಾ. ಸಹನಾ ಅಂತೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ. ತಾಯಿ, ಮಾತಾಡಿಮ್ಮ. ಹಲೋ. ಓಕೆ ಸರ್, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ಹೇಳಮ್ಮ. ಗುರುಜಿ, ನನಗೆ ಸಂತಾನದ ಬಗ್ಗೆ ಕೇಳಬೇಕಿತ್ತು. ನನ್ನ ಮದುವೆ ಆಗಿ 4 ವರ್ಷ ಆಯ್ತು, ಇನ್ನು ಸಂತಾನ ಆಗಿಲ್ಲ. ಸೊ ಅದ್ರ ಬಗ್ಗೆ ಕೇಳಬೇಕಿತ್ತು. ಮದುವೆ ಆಗಿ 4 ವರ್ಷನಾ? 4 ವರ್ಷ. ಹಾಂ 4 ವರ್ಷ ಏನು ತೊಂದರೆ ಇಲ್ಲ, ಭಯಪಡುವಂಥ ಅವಶ್ಯಕತೆ ಇಲ್ಲ. ಆದರೂ ತೊಂದರೆ ಇಲ್ಲ. ಅದೇ ನಮ್ಮ ಮನೇಲಿ ನನ್ನ ಅಕ್ಕನಿಗೂ ಆಗಿಲ್ಲ. ಸೊ ಅದರಿಂದ ನಮ್ಮ ಅಪ್ಪ ಅಮ್ಮನಿಗೆ ಸ್ವಲ್ಪ ಅದ್ರದ್ದೇ ಚಿಂತೆ, ಇಬ್ರಿಗೂ ಆಗಿಲ್ಲ ಅನ್ನೋದು. ಆದರೆ ಒಂದು ಚಿಂತನೆ ಮಾಡಿ, ಅಕ್ಕನಿಗೆ ಸಂತಾನ ಆಗಿಲ್ಲ ಅಂತ ನಿಮಗೆ ಆಗೋದಿಲ್ಲ ಅಂದ್ಕೊಳ್ಳೋದು ತಪ್ಪು. ಅಕ್ಕನ ಕುಟುಂಬ ಬೇರೆ, ನಿಮ್ಮ ಕುಟುಂಬ ಬೇರೆ. ಅದರಿಂದ ಅಕ್ಕನದೇ ಪರಿಸ್ಥಿತಿ ತೊಂದರೆ ಇರ್ಬೋದು, ಅಥವಾ ಅಕ್ಕನ ಯಜಮಾನರಿಗೆ ತೊಂದರೆ ಇರ್ಬೋದು, ಅಥವಾ ಅವರ ಕುಟುಂಬಕ್ಕೆ ಯಾವುದೋ ಒಂದು ಶಾಪಗ್ರಸ್ತವಾಗಿ ಆ ಕುಟುಂಬದಲ್ಲಿ ಸಂತಾನ ಇಲ್ದಿರ ಇರ್ತಕ್ಕಂಥ ರೀತಿ ಆಗಿರ್ಬೋದು. ಅಲ್ಲಿ 10 ಹಲವಾರು ಕಾರಣಗಳಿದೆ. ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ಈ ಯಾವ ಸಮಸ್ಯೆನೂ ಅಲ್ಲ. ಯಾಕೆಂದರೆ ನಿಮ್ಮ ಸ್ವರದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ ಮತ್ತು ಇರ್ತಕ್ಕಂಥ ರೀತಿ ನಿಮಗೆ ಸಂತಾನ ಆಗಲಿಕ್ಕೂ ಏನಾಗಬೇಕು ಅದೆಲ್ಲ ವ್ಯವಸ್ಥೆಗಳು ಕರೆಕ್ಟಾಗೇ ಇದೆ. ಆದರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ವೈದ್ಯರ ಸಲಹೆ ಬೇಕು. ವೈದ್ಯರ ಸಲಹೆ ಒಂದು ತಗೊಳ್ಳಿ, ಬಿಟ್ಟರೆ ಇನ್ನು ಯಾವುದೇ ಥರ ತೊಂದರೆ ಇಲ್ಲ. ನಿಮ್ಮ ಸ್ವರತರಂಗ ಪ್ರಕಾರ ನಿಮಗೆ ಸಂತಾನ ಆಗೋದು 100ಕ್ಕೆ 100 ಶತಸಿದ್ಧ ಆಗುತ್ತೆ. ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ. ಮನೆಯವರು ಏನು ಕೆಲಸ ಮಾಡ್ತಾರಮ್ಮ? ಮನೆಯವರು ಐಟಿಯಲ್ಲಿದ್ದಾರೆ. ಏನು ತೊಂದರೆ ಇಲ್ಲ, ಧೈರ್ಯವಾಗಿರಿ. ನಿಮ್ಮದು ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ? ಇಲ್ಲ ಗುರುಜಿ, ಮೊದಲು ಇವಾಗ ಮದುವೆ ಆದ್ಮೇಲೆ ಈ ಸಮಸ್ಯೆ ಶುರುವಾಗಿರೋದು. ಅದು ಆಗುತ್ತಮ್ಮ. ಆ ಥರ ಕೆಲವೊಬ್ಬರಿಗೆ ಸ್ವಲ್ಪ ಸಮಸ್ಯೆಗಳು ಬರುತ್ತೆ ಮತ್ತು ಹಾರ್ಮೋನ್ಸ್ ಎಲ್ಲ ಇನ್ಬ್ಯಾಲೆನ್ಸ್ ಆಗುವಂಥದ್ದು, ಅದರಿಂದ ಒಂದಷ್ಟು ವ್ಯತ್ಯಾಸಗಳಾಗ್ತಾ ಇರುತ್ತೆ. ಅದಕ್ಕೇನಿಲ್ಲಮ್ಮ, ಇತ್ತೀಚಿನ ದಿನಗಳಲ್ಲಿ ಸರಿಯಾದ ವೈದ್ಯರು, ಈಗಂತೂ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಮೆಡಿಸಿನ್ಸ್ ಇದೆ, ಯಾವುದಕ್ಕೂ ಅಂಜಬೇಕಾದಿಲ್ಲ, ಭಯಪಡಬೇಕಾದಿಲ್ಲ. ಆದರೆ ನೀವು ಮಾಡೋ ಸಮಸ್ಯೆ ತಪ್ಪೇನೆಂದರೆ ತುಂಬ ಆಳವಾಗಿ ತಲೆಗೆ ತಂದ್ಕೊಂಡ್ಬಿಡ್ತೀರಿ. ಆಗುವಂತಹ ವಿಚಾರಗಳಲ್ಲೂ ಇನ್ನೇನು ಆಗುತ್ತೆ ಅಂದರೂ ನಿಮ್ಮ ತಲೆಯಲ್ಲಿರೋ ಆಲೋಚನೆಯಿಂದ ಕೆಲವು ದಾರಿ ತಪ್ಪೋಗುತ್ತೆ. ಹಾಗಾಗಿ ಧೈರ್ಯವಾಗಿದ್ದು ಭಗವಂತ ಕೊಡೋ ಕಾಲಕ್ಕೆ ಕೊಟ್ಟೇ ಕೊಡ್ತಾನೆ. ಅದರಲ್ಲೂ ಗ್ಯಾರಂಟಿಯಾಗಿ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಸಂತಾನ ಆಗೋದು 100ಕ್ಕೆ 100 ಶತಸಿದ್ಧ ಇದೆ. ನೀವು ನೆಮ್ಮದಿಯಾಗಿರಿ, ನಗನಗ್ತಾ ಇರಿ. ಒಂಚೂರು ವೈದ್ಯರ ಸಲಹೆ ತಗೊಂಡು ಮಂತ್ಲಿ ಡೇಟ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡಿ. ತುಂಬಾ ಧನ್ಯವಾದಗಳು ಗುರುಜಿ. ಇನ್ನೊಂದು ಕೇಳಬೇಕಿತ್ತು, ಪರವಾಗಿಲ್ಲ? ಇನ್ನೊಂದು ವಿಷಯ ಕೇಳ್ಬೋದಾ? ಹೇಳಮ್ಮ. ನನ್ನ ಕೆಲ್ಸದ ಬಗ್ಗೆ ಕೇಳ್ಬೇಕಿತ್ತು. ನಾ ಕೆಲ್ಸದಲ್ಲಿ ಇದ್ದೆ. ಇವಾಗ ಈ ಸಂತಾನಕ್ಕಾಗಿ ಅಂತಾನೆ ಸ್ವಲ್ಪ ದಿನ ಮನೇಲಿರೋಣ ಅಂತ ಕೆಲಸ ಬಿಟ್ಟಿದೀನಿ. ಇವಾಗ ಮತ್ತೆ ಕೆಲಸ ಸಿಗುತ್ತಾ ಹುಡುಕಿದ್ರೆ ಅಂತ ಒಂದ್ಸಲ ಕೇಳ್ಬೇಕಿತ್ತು. ಹುಡುಕ್ತಾ ಇದೀನಿ, ಆದ್ರೆ ಅಷ್ಟು ಮಾರ್ಕೆಟ್ ಲೆವೆಲ್ ಅಷ್ಟು ಇರೋದ್ರಿಂದ ನಂಗೆ ಕೆಲಸ ಇವಾಗ ಸಿಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಕೇಳ್ಬೇಕಿತ್ತು. ನೀವು ಕೆಲಸ ಬಿಡುವಾಗ ನಿಮಗೊಂದು ಒಳ್ಳೆ ಮೌಲ್ಯ ಇರುತ್ತೆ, ಒಳ್ಳೆ ಪೇಮೆಂಟ್ ಇರುತ್ತೆ. ಕೆಲಸ ಬಿಡುವಾಗ ಅಂದರೆ ಅಲ್ಲಿ ನಿಮ್ಮ ಅನುಭವದ ಮೇಲೆ ನಿಮ್ಮ ಕೆಲಸ ಆ ಟೈಮಿಗೆ ಅಷ್ಟು ಪೇಮೆಂಟ್ ಇರುತ್ತೆ. ಈಗ ಹೊಸದಾಗಿ ಪ್ರಾರಂಭಿಸಬೇಕು ಅಂದರೆ ಪುನಃ ನಿಮ್ಗೆ ಆ ಪೇಮೆಂಟ್ ಸಿಗಲ್ಲ. ಅದರಲ್ಲಿ 40% ಅಷ್ಟೇ ಸಿಗುತ್ತೆ. ಆದರೆ ನಿಮ್ಮ ಮನಸ್ಸು ಇವಾಗ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಾನು ₹1 ತೊಗೊಳ್ಳೋ ಕಡೆ ₹40 ತೊಗೊಳ್ಳಿ, 40 ಪೈಸೆ ತೊಗೊಳ್ಳಿ ಅಂತಂದರೆ ಹೇಗಾಗುತ್ತೆ ಮನಸ್ಸು ಅಂತ ನಿಮ್ಮ ಮನಸ್ಸಲ್ಲಿದೆ. ಅದಕ್ಕಾಗಿ ನಿಮ್ಮಷ್ಟೇ ಆ ಹಿಂದಿನಷ್ಟೇ ಪೇಮೆಂಟ್ ಇವಾಗ ಸಿಗಬೇಕು ಅಂದರೆ ಅಲ್ಲ. ಯಾಕೆಂದರೆ ಅನುಭವ ಅನ್ನೋದು ಒಂದು ಜಾಗದಲ್ಲಿದ್ದು ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿ ಸ್ಯಾಲ್ರಿ ಜಾಸ್ತಿ ಆಗಬೇಕೇ ವಿನಃ ಸಡನ್ನಾಗಿ ನಾವು ಕೆಲಸ ಬಿಟ್ಟು ಇನ್ನೊಂದು ಕಡೆ ಕಂಪ್ನಿಗೆ ಹೋದ ಇಷ್ಟೇ ಕೊಡಬೇಕು ಅಂತಲ್ಲ. ಅದರಲ್ಲೂ ಮಧ್ಯೆ ಗ್ಯಾಪ್ ತುಂಬ ಆಯಿತು. ಆ ಗ್ಯಾಪ್ ಇರೋದ್ರಿಂದ ಸ್ವಲ್ಪ ಕಾಯಬೇಕಾಗತ್ತೆ. ಮತ್ತು ನಿನಗೆ ಕೆಲಸ ಸಿಗೋದಿಲ್ಲ ಅನ್ನೋಂಗಿಲ್ಲಮ್ಮ. ನೀನು ಎಲ್ಲದರಲ್ಲೂ ಅದೃಷ್ಟವಂತ ಇದೆಯಾ?
ನಿನ್ನ ಭವಿಷ್ಯತ್ತು ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಭಾಳ ಅದೃಷ್ಟ ಇದೆ. ನಿನಗೆ ಅದೃಷ್ಟ ಇರಲಿಕ್ಕೆ ಸಾಕ್ಷಿನೇ ನಿನ್ನ ಎಡಗಡೆ ಸೊಂಟದ ಮೇಲೆ ಒಂದು ಹುಟ್ಟು ಮಚ್ಚೆ. ಹೌದು ಗುರೂಜಿ. ನಿನ್ನ ಎಡಗಡೆ ಸೊಂಟದ ಮೇಲೆ ಏನು ಹುಟ್ಟು ಮಚ್ಚೆ ಆಧಾರ ಇದೆಯೋ ಅದರಲ್ಲಿ ನೀನು ಎಲ್ಲದರಲ್ಲೂ ಅದೃಷ್ಟವಂತ ಇದೆಯಾ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮನುಷ್ಯನ ಗ್ರಹಗತಿಗಳಂತಕ್ಕಂಥದ್ದು ಯಾರ ಕೈಲಿ ಇಲ್ವಲ್ಲ. ಗ್ರಹಗತಿಗಳ ವ್ಯತ್ಯಾಸ ಆದಾಗ ಸ್ವಲ್ಪ ದಿವಸ ಮಧ್ಯೆ ಸಮಸ್ಯೆ ಆಗ್ತಾ ಇರುತ್ತೆ. ಹಾಗಾಗಿ ನಿನಗೆ ಸಂತಾನ ಆಗೋದು ಕನ್ಫರ್ಮ್, ಜೊತೆಗೆ ನಿನ್ನ ಉದ್ಯೋಗ ಸಿಗೋದು ಕನ್ಫರ್ಮ್. ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಗುರೂಜಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬಹುದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದರೆ ಮಾತ್ರ ಇವತ್ತಿನ ಕಾಯಕ ಸಿದ್ಧಿ ಆಗ್ತಕ್ಕಂಥದ್ದು. ಗುರು ಹಿರಿಯರಲ್ಲಿ ಸಾಧ್ಯವಾದಷ್ಟು ನಮ್ರತೆ ಇರಲಿ. ಮನೆಯಿಂದ ಆಚೆ ಹೊರಡಬೇಕಾದ್ರೆ ಹಸನ್ಮುಖಿಯಾಗಿ ಹೊರಡಬೇಕು. ಜೊತೆಗೆ ಧನುರಾಶಿಯವರು ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 12 ನಿಮಿಷದವರೆಗೂ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಅದೇ ಥರ ಸಂಜೆ 6 ಗಂಟೆ 30 ನಿಮಿಷದಿಂದ 7:15 ಸಹಿತ ಬಹಳ ಎಚ್ಚರಿಕೆ ಬೇಕು. ಈ ಸಮಯದಲ್ಲಿ ದುಡುಕಿ ಯಾವ ತೀರ್ಮಾನ ತಂದುಕೊಳ್ಳೋದು ಬೇಡ. ಈ ಸಮಯದಲ್ಲಿ ನೀವು ಮಾಡುವಂಥ ಕೆಲಸಗಳಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗುತ್ತೆ. ಇದೇ ಸಮಯದಲ್ಲಿ ಕೆಲವು ನಿಷ್ಠುರಕ್ಕೊಳಗಾಗಬೇಕಾಗತ್ತೆ. ಇದೇ ಸಮಯದಲ್ಲಿ ವಾಹನಗಳಲ್ಲೂ ಪೆಟ್ಟು ಅನುಭವಿಸುವಂಥ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಈ ದಿನ ಅಷ್ಟು ಲಾಭವೂ ಅಲ್ಲ, ಜೊತೆಗೆ ಸಮಸ್ಯೆ ಎಂಬತಕ್ಕಂಥದ್ದು ಆಗಿಂದಾಗಲೇ ಆಗ್ತಿರುತ್ತೆ. ಎಚ್ಚರಿಕೆ ಮಾತ್ರ ಬಹಳ ಬೇಕಾಗುತ್ತೆ. ಇವತ್ತು ಮಹಾವಿಷ್ಣು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ವಿಷ್ಣು ದೇವರ ಮೇಲೆ 1-2 ತುಳಸಿ ದಳವನ್ನಿಟ್ಟು ನಮಸ್ಕಾರ ಮಾಡೋದ್ರಿಂದ ಖಂಡಿತ ಒಳಿತನ್ನು ಕಾಣ್ತೀರಿ ಧನುರಾಶಿಯವರು. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರು ಒಂದು ಭಗವಂತನ ದರ್ಶನಕ್ಕೋ ಅಥವಾ ತೀರ್ಥಕ್ಷೇತ್ರಕ್ಕೋ ಅಥವಾ ಯಾವುದಾರೋ ಒಂದು ಪುಣ್ಯಕ್ಷೇತ್ರಕ್ಕೋ ಅಥವಾ ಮನೆಯಲ್ಲೇ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಪ್ರತಿ ಕ್ಷಣವೂ ಸಹಿತ ಹನುಮನ್ನೋ ಅಥವಾ ಶನೇಶ್ವರನೋ ಅಥವಾ ಆಂಜನೇಯ ಸ್ವಾಮಿನೋ ಪ್ರಾರ್ಥನೆ ಮಾಡ್ತಾ ಮುಂದೆ ನಡೆಯುವಂಥದ್ದು ಭಾಳ ಉತ್ತಮ. ಯಾಕೆಂದರೆ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಎಂತಹ ಸಂಕಷ್ಟಗಳಾದರೂ, ಎಂಥ ಕಷ್ಟ ಕಾರ್ಪಣ್ಯಗಳಿದ್ದರೂ ಕಷ್ಟಗಳಿಂದ ಬೇಗ ಹೊರಗಡೆ ಬರ್ಬೋದು. ಯಾಕೆಂದರೆ ಮಕರ ರಾಶಿಯವರಿಗೆ ಅಧಿಕವಾದಂತಹ ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳು ಇವತ್ತು ನಿಮ್ಮನ್ನು ಬಾಧಿಸುತ್ತೇನೋ, ಇವತ್ತು ನಿಮಗೆ ತೊಂದರೆ ಆಗುತ್ತೇನೋ ಎಂಬಂಥ ರೀತಿ ಭಯದಲ್ಲಿದ್ದೀರಿ. ಆದರೆ ಇವತ್ತು ನೀವು ಏನೇ ಮಾಡಿದ್ರೂ ಒಂದು ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕಾದ್ರೆ ಸ್ವಲ್ಪ ಅಸಮಾಧಾನ ಅಂತಕ್ಕಂಥದ್ದಿದೆ. ಯಾಕೆಂದರೆ ಮಾಡುವ ಎಲ್ಲ ಕೆಲಸಗಳೂ ಅಡ್ಡಿ ಆತಂಕನೇ. ಮನಸ್ಸಲ್ಲೊಂದು ಆತಂಕ, ಒಂದು ಭಯ, ಮತ್ತು ಕುಟುಂಬದಲ್ಲಿರುವಾಗೂ ನೆಮ್ಮದಿ ಇರೋದಿಲ್ಲ. ನಿಮ್ಮ ಮುಖದಲ್ಲಿ ಒಂದು ನಗುಮುಖ ಕಾಣಿಸೋದಿಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಮೂಗಿನ ತುದಿಯಲ್ಲಿ ಕೋಪ ಮಾಡ್ಕೊಳ್ತೀರಿ. ಏನೋ ಒಂಥರ ಮನಸ್ಸಿಗೆ ನೋವು ಮಾಡ್ತಾ ಇರ್ತೀರಿ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕಂದ್ರೆ ಇವತ್ತು ನೀವು ಅಂದುಕೊಂಡಿದ್ದ ಏನಾರು ಒಂದು ಸಾಧನೆ ಮಾಡಬೇಕು ಅಂತ ಮುಂದೆ ಬಂದರೆ ಆ ಸಾಧನೆಯ ಹಾದಿಯಲ್ಲೇ ವಿಫಲ ಕಾಣುವಂಥ ಪರಿಸ್ಥಿತಿ ಪ್ರಾರಂಭಿಕ ಕ್ಷಣದಲ್ಲಿದೆ. ಆದರೆ ಮಧ್ಯಾಹ್ನ ಸರಿಯಾದ ಸಮಯಕ್ಕೆ ಊಟ ಮಾಡಿ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಯಾರಾದರೂ ಹಿರಿಯರು ಅನುಭವಸ್ಥರು ಏನಾದರೂ ಮಾತು ಹೇಳಿದ್ರೆ ಅದನ್ನು ಪಾಲನೆ ಮಾಡಿ ಮತ್ತು ತಾಳ್ಮೆಯಿಂದ ವರ್ತನೆ ಮಾಡಿ. ಯಾಕೆಂದರೆ ಸಮಯ ಸರಿಯಿಲ್ಲ ಅಂದಾಗ ನಾವು ಹಾಕೋ ಪ್ರತಿ ಹೆಜ್ಜೆ ಉಲ್ಟಾ ಹೊಡೆಯುತ್ತೆ, ಏನೋ ಒಂದು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಖಂಡಿತ ಮರಿಬೇಡಿ. ಇದರಿಂದ ತೊಂದರೆ ಆಗುತ್ತೆ, ಎಚ್ಚರಿಕೆ ಇರಲಿ. ಹಾಗೆ ಒಂದು ದೇವಿಯನ್ನಂತೂ ನಿರಂತರ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ಯಾವುದೇ ಸಂಕಷ್ಟಗಳು ಬಂದರೂ ಕಷ್ಟಗಳು ಖಂಡಿತ ದೂರ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಮಾಡಬೇಕಾದರೂ ತಾಳ್ಮೆ ಬೇಕು. ತಾಳ್ಮೆಯಿಂದ ಮಾಡಿದ್ರೆ ಮಾತ್ರ ಸಾಧ್ಯ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮನಸ್ಸಲ್ಲಿ ತಂದುಕೊಂಡ್ಬಿಡ್ತೀರಿ. ಇವತ್ತಿನ ದಿವಸ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೂ ಎಷ್ಟೇ ಜವಾಬ್ದಾರಿಯುತವಾಗಿದ್ದರೂ ಅದರಲ್ಲಿ ಏನೋ ಒಂದು ಅಸಮಾಧಾನ ತಂದುಕೊಳ್ಳೋ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಅದರಲ್ಲೂ ಇವತ್ತಿನ ದಿವಸ ಏನು ಅಂದುಕೊಂಡಿದ್ದೀವೋ ಅಂದುಕೊಂಡಿದ್ದಷ್ಟು ಆಗುತ್ತೋ ಬಿಡುತ್ತೋ, ಆದರೆ ನಿಷ್ಠುರ ಮಾತ್ರ ಖಂಡಿತ ಎದುರಾಗ್ತಾ ಇರುತ್ತೆ. ಹಾಗೆ ಜೊತೆಯಲ್ಲಿರ್ತಕ್ಕಂಥವ್ರು ಒಂದಲ್ಲ ಒಂಥರ ಅಸಮಾಧಾನದ ಮಾತಾಡ್ತಾ ಇರ್ತಾರೆ. ಯಾರು ಏನು ಮಾತಾಡಿದ್ರು ನೀವು ಹಾಕೋ ಹೆಜ್ಜೆ ಕರೆಕ್ಟಾಗಿರಬೇಕು, ಕರ್ತವ್ಯದಲ್ಲಿ ಲೋಪ ಬರಬಾರ್ದು. ಅದಕ್ಕಿಂತ ಮುಖ್ಯವಾಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ನೀವು ನಂಬಿರ್ತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡಿ, ಹನುಮನ ಪ್ರಾರ್ಥನೆ, ಶನೇಶ್ವರನ ಪ್ರಾರ್ಥನೆ, ಸಾಧ್ಯವಾದರೆ ಒಂದಷ್ಟು ಕಪ್ಪು ಬಟ್ಟೆ ಎಳ್ಳು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನೊಂದು ದೇವಸ್ಥಾನ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಹೊಸದಾಗಿ ಉದ್ಯೋಗ ಮಾಡಬೇಕು ಅಂದರೆ ಆಗೋದಿಲ್ಲ. ಇರ್ತಕ್ಕಂಥ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ಬೋದು. ಯಾರು ಆತ್ಮೀಯರು ಅಂತ ನಂಬಿದ್ದೀರೋ ಅವರಿಂದ ನಿಷ್ಠುರಕ್ಕೊಳಗಾಗೋ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಆದರೂ ಭಯಪಡದಿರೋ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಧಿಕವಾದಂಥ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ.
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಅಧಿಕವಾದಂಥ ಬೆನ್ನೋವು, ಮೈಕೈ ನೋವು, ನರಗಳ ನೋವು ಬರ್ತಕ್ಕಂಥದ್ದು, ಅಥವಾ ಕಾಲು ಚಳಕಾಗುವಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ನರ ಗಂಟು ಹಾಕ್ಕೊಂಡಂಗೆ ಆಗುವಂಥದ್ದು, ಯಾವ ಕೆಲಸಕ್ಕೂ ಇಂಟ್ರೆಸ್ಟ್ ಇಲ್ಲದೇ ಇರತಕ್ಕಂಥದ್ದು, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗುವಂಥದ್ದು, ಅದಕ್ಕಿಂತ ಮುಖ್ಯವಾಗಿ ಮನೇಲಿರ್ತಕ್ಕಂಥವ್ರು ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತಕ್ಕಂಥದ್ದು, ಸಮಾಧಾನವಾಗಿರೋಕ್ಕಾಗಲ್ಲ, ತೃಪ್ತಿಯಾಗಿ ನಗನಗ್ತಾ ಇರಲಿಕ್ಕಾಗಲ್ಲ, ಅಥವಾ ಮಾಡಿರುವಂಥ ಅಡುಗೆ ಮನೆಯಲ್ಲಿ ಮಾಡಿದ್ದ ಹಾಗೇ ಇದ್ದು ಎಲ್ಲೋ ಊಟಕ್ಕೆ ಹೋಗುವಂಥದ್ದು, ಅಥವಾ ಮನೇಲಿ ಮಾಡಿರ್ತಕ್ಕಂಥ ಪದಾರ್ಥವನ್ನು ಬಿಟ್ಟು ಬೇರೆಲ್ಲೋ ಒಂದು ಕಡೆ ಹುಡ್ಕೊಂಡು ಹೋಗುವಂಥದ್ದು, ಏನಾದರೂ ಕಣ್ಣು ಮುಂದೆ ಇರೋದನ್ನು ಬಿಡ್ತೀರಿ, ಬೇರೆಲ್ಲದರ ಕಡೆ ಹುಡ್ಕೊಂಡು ಹೋಗ್ತಿರ್ತೀರಿ. ಇಂತಹ ಪರಿಸ್ಥಿತಿಗಳು ಸಾಕಷ್ಟು ಎದುರಾಗ್ತಾ ಇದೆ. ಇವತ್ತು ತಾಯಿ ಶಂಕರಿಯ ಬನಶಂಕರಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ದುರ್ಗಾಪರಮೇಶ್ವರಿ ಆರಾಧನೆ ಮಾಡಿ, ಸಾಧ್ಯವಾದರೆ ಇವತ್ತು ಕಂದು ಬಣ್ಣದ ಗೋವಿಗೆ ಒಂದಿಷ್ಟು ಏನಾದರೂ ಗೋಗ್ರಾಸವನ್ನು ಕೊಡಿ. ಹಾಗೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಯಾರನ್ನೂ ನಿರ್ಲಕ್ಷ್ಯತನ ಮಾಡಬೇಡಿ. ಒಬ್ಬೊಬ್ಬರಿಂದ ಒಂದೊಂದು ಸಹಾಯ ಇದ್ದೇ ಇದೆ. ಇನ್ನೊಬ್ಬರ ಹತ್ರ ಸಹಾಯ ತಗೊಂಡು ಇವತ್ತು ಒಂದು ಹೆಜ್ಜೆ ಮುಂದೆ ಹಾಕಬೇಕಾದ್ದು ನಿಮ್ಮ ಕರ್ತವ್ಯ ಆಗುತ್ತೆ. ಎಚ್ಚರಿಕೆಯಿಂದ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಅಂದ್ರೆ ತಾವಿರ್ತಕ್ಕಂಥ ಸ್ಥಳ? ಮಾತಾಡ್ತಾ ಇರೋದು ಮೈಸೂರಿಂದ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಬೇಡ ಗುರುಜಿ. ನಿಮ್ಮ ಹೆಸರು ಬೇಡ, ಆಯ್ತು. ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಆಯ್ತು. ಮಗಳಿದ್ದಾರಾ ನಿಮ್ ಜೊತೆ? ಮಗಳು ತೋಟಕ್ಕೆ ಹೋಗಿದ್ದಾರೆ ಗುರುಜಿ. ಹಾ ಅಮ್ಮ, ದಯವಿಟ್ಟು ನೋಡಿ, ಟಿವಿ ವಾಲ್ಯೂಮ್ ಅನ್ನ ಈಗಲೇ ಮ್ಯೂಟ್ ಮಾಡಿ. ಗುರುಜಿ ಝೀರೋ ಮಾಡ್ಬಿಡಿ, ಅಂದ್ರೆ ವಾಲ್ಯೂಮ್ ಅನ್ನ ಝೀರೋ ಮಾಡ್ಬಿಡಿ ಪೂರ್ತಿ. ಮಾಡಿದ್ದೆ ಗುರುಜಿ. ಇಲ್ಲ ನೋಡಿ, ನನಗೆ ಕೇಳಿಸ್ತಾ ಇದೆ. ಇಲ್ಲ ಗುರುಜಿ. ಯಾಕೆ ಗೊತ್ತಾ, ನಿಮ್ಮ ವಾಯ್ಸು ಸ್ಪಷ್ಟತೆ ಸಿಗೋದಿಲ್ಲ ತಾಯಿ. ಗುರುಜಿ ಅವರು ನಿಮ್ಗೆ ಪರಿಹಾರ ಕೊಡ್ಬೇಕಂದ್ರೆ. ಹಾ, ಓಕೆ ತಾಯಿ, ಓಕೆ ನಮ್ಮ ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳು ತಾಯಿ. ಮಗಳ ಬಗ್ಗೆ ಮಾತಾಡ್ಬೇಕಾಗಿತ್ತು ಗುರುಜಿ. ಹೇಳಮ್ಮ. ಅವಳಿಗೆ ಮದುವೆಗೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀರಿ ಗುರುಜಿ, ಎಲ್ಲಿ ಸೆಟ್ ಆಗ್ತಾ ಇಲ್ಲ. ಏನು ಓದಿದ್ದಾಳೆ ಮಗಳು? ಮಗಳು ಏನು ಓದಿದ್ದಾಳೆ? ಮಗಳು BA ಓದಿದ್ದಾಳೆ ಗುರುಜಿ. ಏನು ಕೆಲಸ ಮಾಡ್ತಿದ್ದಾಳ, ಮನೆಯಲ್ಲೇ ಇದ್ದಾಳ? ನಾವು ವ್ಯವಸಾಯ ಮಾಡೋದು ಗುರುಜಿ, ತೋಟ ಕೆಲಸ. ತೋಟದ ಕೆಲಸ. ತೋಟಕ್ಕೆ ಹೋಗಿದ್ರಿ. ಆಗ್ಲಿಮ್ಮ, ಚಿಂತೆ ಮಾಡಬೇಡಿ. ನಿಮ್ಮ ಆಶ್ರಮಕ್ಕೂ ಬಂದಿದ್ರಿ ಗುರುಜಿ. ನಾವು ಭೂವಾರ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದಿದ್ದು. ಓಹೋ, ಯಾವಾಗ ಬಂದಿದ್ರಿ? ಫಸ್ಟ್ ಟೈಮ್ ದೇವ್ರು ನಿಕ್ಕಿದ್ರಲ್ಲ ಗುರುಜಿ, ಅವಾಗಲೇ. ಈಗ ದೇವಸ್ಥಾನ ಆದ್ಮೇಲೆ ಬಂದಿಲ್ಲ ಅಲ್ಲ? ಇಲ್ಲ ಗುರುಜಿ, ಬಂದಿಲ್ಲ. ಒಮ್ಮೆ ಬನ್ನಿ. ಈಗ ಲಕ್ಷ್ಮೀ ಬೋರ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಶಾಪ ಕೊಡ್ತಾರೆ ಗುರುಜಿ, ಮದುವೆ ಆಗ್ಬಾರ್ದು ಅಂತ ತುಂಬಾ ಶಾಪ ಕೊಡ್ತಾವ್ರೆ. ನಾನೊಂದು ಮಾತು ಹೇಳಮ್ಮ, ಯಾರು ಯಾವ ಶಾಪ ಕೊಟ್ಟರು ಅವಳು ಹಣೆಯಲ್ಲಿರ್ತಕ್ಕಂಥ ಅದೃಷ್ಟನ್ನ ಕಿತ್ಕೊಳ್ಳೋಕ್ಕಾಗತ್ತಾ? ಆಗಲ್ಲ ಗುರುಜಿ, ನಮಗೆ ತುಂಬಾ ನೋವಾಗುತ್ತೆ. ನೋವಾಗುತ್ತೆ, ಒಪ್ಕೊಳ್ಬೇಕಾದಂಥ ವಿಚಾರ. ಯಾಕೆಂದರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನ ಹಸನ್ಮುಖಿಯಾಗಿ ನಗನಗ್ತಾ ಬದುಕಬೇಕಾದ ಜನ ಈ ಥರ ಕೆಟ್ಟದಾಗಿ ನಡ್ಕೊಂಡಾಗ ಯಾರಿಗಾದ್ರೂ ನೋವಾಗುತ್ತೆ. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ, ಆಡೋ ಮಾತುಗಳು 100 ಥರ ಆಡಲಿ, ನೀನು ತಲೆ ಕೆಡಿಸ್ಕೋಬೇಡ. ನಿನ್ನಲ್ಲಿ ಒಳ್ಳೆತನ ಇದೆ, ಜೊತೆಗೆ ನಿನ್ನ ಮಗಳಲ್ಲಿ ಒಳ್ಳೆ ಗುಣ ಇದೆ, ಅವಳು ವಿದ್ಯೆ ಚೆನ್ನಾಗಿದೆ, ವಿದ್ಯಾವಂತಲಾಗಿದ್ದಾಳೆ, ಅವಳಿಗೊಂದು ಒಳ್ಳೆ ಮನೆ ಸಿಕ್ಕೇ ಸಿಗುತ್ತೆ. ಗುರುಜಿ ಜಮೀನ್ದು ಇವತ್ತು ಮಾತಾಡಕ್ ಹೋಗ್ತಾರೆ ಗುರುಜಿ, ಅದೇನಂತೂ ಆಗುತ್ತಾ ಇಲ್ಲ ಅಂತ ಕೇಳ್ಬೇಕಾಗಿತ್ತು. ಇವತ್ತು ಕೆಲಸನೂ ಆಗುತ್ತೆ, ಸ್ವೀಟ್ ತೊಗೊಂಡು ಬರ್ತೀರಿ. ಆಯ್ತು ಗುರುಜಿ, ಅಷ್ಟು ಮಾತ್ರ ಆದ್ರೆ ನಾವು ಬಂದು ದರ್ಶನ ಮಾಡ್ಕೊಂಡು. ಆಯ್ತು, ದರ್ಶನ ಮಾಡಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ಲಕ್ಷ್ಮೀ ಬೋರ ಸ್ವಾಮಿನ ಇವತ್ತು ಪ್ರಾರ್ಥನೆ ಮಾಡಿ, ವರಹದೇವರನ್ನ ಪ್ರಾರ್ಥನೆ ಮಾಡಿ, ಇವತ್ತು ಭೂಮಿ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ನಮ್ಗೆ ಕಾರ್ಯಸಿದ್ಧಿ ಆಗ್ಬೇಕಪ್ಪ ಅಂತ ಹೇಳಿ, ಕಾರ್ಯಸಿದ್ಧಿ ಆದ ತಕ್ಷಣ ಹಿಂದಲೇ ಬಂದು ಸ್ವೀಟ್ ತೊಗೊಂಡು ಬಂದು ಆ ದೇವ್ರ ಹತ್ರ ನೈವೇದ್ಯ ಮಾಡಿಸಿ ಒಂದು 10 ಜನ ಭಕ್ತರಿಗೆ ಹಂಚ್ರಿ. ಆಯ್ತು ಗುರುಜಿ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾನೆ ಬಂದಿದ್ದಾರೆ. ಇವತ್ತಿನ ದಿನದ ರಾಶಿಫಲ, ದಿನ ವಿಶೇಷ, ಪಂಚಾಂಗ ಶ್ರವಣ ಇದೆಲ್ಲವನ್ನು ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಬಂದಿದ್ದಾರೆ. ಇನ್ನು ಈಗನೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ಚೆನ್ನಾಗಿರುತ್ತೆ. ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಅಮ್ಮ, ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಹಾ, ಹೂನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹೆಸರು ಊರು ಬೇಡ. ಹೆಸರು ಊರು ಬೇಡ ಅಮ್ಮ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ಹಲೋ ಗುರುಜಿ. ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳು ತಾಯಿ. ಮಕ್ಕಳ ಬಗ್ಗೆ ಕೇಳಬೇಕು ಗುರುಜಿ. ಹೇಳಮ್ಮ.
ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಗುರುಜಿ, ಏನು ಹೇಳಿದ್ರು ಕೇಳ್ತಾ ಇಲ್ಲ, ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಗುರುಜಿ. ನಾನು ಎಷ್ಟು ಬುದ್ಧಿವಾದ ಹೇಳಿದ್ರು ನೀವು ಎಲ್ಲ ಮಾಡ್ತೀನಿ ಗುರುಜಿ, ಆದ್ರೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಗುರುಜಿ ಮಕ್ಕಳು. ಏನು ಓದ್ತಾ ಇದ್ದಾರೆ ಮಕ್ಕಳು? ಒಬ್ಬನ 8ನೇ ಕ್ಲಾಸ್ ಗುರುಜಿ, ಇನ್ನೊಬ್ಬಳು 4ನೇ ಕ್ಲಾಸು, ಇನ್ನೊಬ್ಬನ 6ನೇ ಕ್ಲಾಸ್ ಗುರುಜಿ. ಎಲ್ಲ ಚಿಕ್ಕ ಮಕ್ಕಳೇ ಅಲ್ವಮ್ಮ? ವಿದ್ಯೆನ ಹತ್ತುತ್ತಾ ಇಲ್ಲ ಗುರುಜಿ, 3 ಅಷ್ಟೇ ಇದ್ದಾರೆ ಗುರುಜಿ. ಅಲ್ಲಮ್ಮ, 3 ಜನ ಮಕ್ಕಳು ಹಾಗೆ ಇದ್ದಾರಾ? ಗುರುಜಿ 3 ಜನ ಹಾಗೆ ಇದ್ದಾರೆ ಗುರುಜಿ. ಹೋಗ್ಲಿ, ಒಂದು ಕೆಲಸ ಮಾಡಿ, ಹತ್ತಿರದಲ್ಲಿ ಎಲ್ಲ ಟ್ಯೂಷನ್ಗಾರು ಹಾಕಬೇಕಾಗಿತ್ತು. ಎಲ್ಲ ಆಗ್ತೀವಿ ಗುರುಜಿ, ಏನು ಇಂಪ್ರೂವ್ ಆಗ್ತಿದ್ರಲ್ಲ ಗುರುಜಿ. ಒಂದು ಕೆಲಸ ಮಾಡು, 3 ಜನ ಮಕ್ಕಳಿಗೂ ನಾನು ಹೇಳುವಂಥ ಒಂದು ತಂತ್ರಸಾರ ಮಾಡಿಸು. ಇದನ್ನು ಮಾಡಿದ್ರೆ ಖಂಡಿತ ಮಕ್ಕಳು ಒಳ್ಳೆ ಜ್ಞಾನವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ. ಆಯ್ತು ಗುರುಜಿ. ಬೆಳಿಗ್ಗೆ 5 ರಿಂದ 6 ಗಂಟೆ ಕಂಪಲ್ಸರಿ ಎದ್ದೇಳಿಸಲೇಬೇಕು. ಇದು 11 ದಿವಸ ಮಾಡುವಂಥದ್ದು. 11 ದಿವಸ ಮಕ್ಕಳಿಗೆ 5 ರಿಂದ 6 ಗಂಟೆ ಒಳಗೆ ಎಬ್ಬಿಸಿ ಸ್ನಾನ ಮುಗಿಸ್ಬಿಟ್ಟು ಉತ್ತರಾಭಿಮುಖವಾಗಿ ಕೂಡಿಸಿ, ಉತ್ತರಾಭಿಮುಖವಾಗಿ ಕೂತ್ಕೊಂಡು ಮಕ್ಕಳು ಕೂತು ಅನುಷ್ಠಾನ ಮಾಡುವಾಗ ಒಂದೊಂದು ಚಿಟಿಕೆ ಅರಿಶಿನ ಪುಡಿ ತಗೊಂಡು ಮಕ್ಕಳು ಕೂತಿರುವಂಥ ಸ್ಥಳದ ಮುಂದ್ಗಡೆ ಒಂದು ತ್ರಿಕೋನ ಬರ್ಕೊಳ್ಳೋಕೆ ಹೇಳು. ಮಕ್ಕಳು ಉತ್ತರಾಭಿಮುಖವಾಗಿ ಕೂತ್ಕೋಬೇಕು, ಮುಂದ್ಗಡೆ ಒಂದು ತ್ರಿಕೋನ ಬರಿಬೇಕು. ಬರೆದು ಅದರ ಮಧ್ಯದಲ್ಲಿ ಐಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ಬರೆದು ಅವರ ಹೆಬ್ಬೆಟ್ಟನ್ನು ಆ ಬೀಜಾಕ್ಷರಿ ಮಧ್ಯದಲ್ಲಿಟ್ಟು ಓಂ ಶ್ರೀಂ ಐಂ, 3 ಬೀಜಾಕ್ಷರಿ ಮಂತ್ರ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಈ ಬೀಜಾಕ್ಷರಿ ಮಂತ್ರವನ್ನು ಹೇಳಿಬಿಟ್ಟು ಪ್ರಾರ್ಥನೆ ಮಾಡಕ್ಕೆ ಹೇಳು. ಅದಾದ್ಮೇಲೆ ಒಂದೊಂದು ಹನಿ ಜೇನುತುಪ್ಪನ ಕೈಯಲ್ಲಿ ಹಾಕೊಂಡು ಪ್ರಾರ್ಥನೆ ಮಾಡಿ ಪ್ರಸಾದ ತಗೊಂಡು ಒಂದು ಸ್ವಲ್ಪ ಹೊತ್ತು ಓದ್ಕೊಳ್ಳೋಕೆ ಹೇಳು. ಸಾಕು, ತುಂಬ ಮೆಮೊರಿ ಇಂಪ್ರೂವ್ ಆಗುತ್ತೆ, ಜ್ಞಾಪಶಕ್ತಿ ಚೆನ್ನಾಗಿ ಬರುತ್ತೆ, ಒಳ್ಳೆ ವಿದ್ಯಾವಂತರಾಗ್ತಾರೆ. ಗುರುಗಳ ಇನ್ನೊಂದು ಮಾತು ಗುರುಗಳ, ಲಕ್ಷ್ಮೀ ಗುರು ಸ್ವಾಮಿ ಬರೋಬೇಕಂತ ಎಷ್ಟು ಪ್ರಯತ್ನ ಮಾಡ್ತಿದ್ದೀನಿ ಗುರುಗಳ, ಆದ್ರೂ ನಮ್ಮ ಮನೆಯವರು ಒಪ್ಪುತ್ತಾ ಇಲ್ಲ ಗುರುಗಳ, ಬರೀ ಜಗಳ ಮಾಡ್ತಾರೆ, ಆತ್ಮ ಮಾತ್ರ ಗೊತ್ತಾಗ್ತಿಲ್ಲ ಗುರುಗಳು. ಅನುಕೂಲ ಆಗುತ್ತೆ, ಚಿಂತೆ ಮಾಡಬೇಡ. ಆ ಭೂವರಹ ಸ್ವಾಮಿ ನೀನು ಅಲ್ಲಿ ಬಂದಿದ್ರೆ ನಿಂಗೆ ಇನ್ನೊಂದು ಅನುಕೂಲ ಆಗ್ತಿತ್ತು. ಭೂರಕ್ಷಾ ಮಂಡಲ ಅಂತ ಹೇಳಿ ವಿಶೇಷವಾಗಿರ್ತಕ್ಕಂಥ ಮಹಾಮೃತ್ತಿಗೆ ಪ್ರಸಾದ, ಅದರಲ್ಲಿ ಇರ್ತಕ್ಕಂಥ 8 ಮಣ್ಣಿನ ಉಂಡೆಗಳಲ್ಲಿ ವನಸಿರಿಗಳು ಗಿಡಮೂಲಿಕೆ ಎಲ್ಲ ಮಿಶ್ರಿತವಾಗಿರೋದ್ರಲ್ಲಿ ಒಂದು ವಿದ್ಯಾರ್ಥಿಗಳಿಗೋಸ್ಕರನೇ ಪ್ರತ್ಯೇಕವಾಗಿದೆ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿರೋಂಥದ್ದು, ಅದನ್ನು ಕಲಿಸಿ ಮಕ್ಕಳು ಹಣೆಗೆ ಇಡ್ತಾ ಬಂದಿದ್ರೆ ಮಕ್ಕಳು ಒಳ್ಳೆ ಜ್ಞಾಪಶಕ್ತಿ ಚೆನ್ನಾಗಿರ್ತಿತ್ತು, ವೃದ್ಧಿಸ್ತಾ ಇತ್ತು, ಒಳ್ಳೆ ವಿದ್ಯಾವಂತರಾಗ್ತಿದ್ರು. ನೀನು ಯಾವಾಗಾದರೂ ಬಂದಾಗ ಈ ಅನುಷ್ಠಾನ ಮಾಡ್ಕೊ, ಅಥವಾ ನಿಮಗೆ ಅನುಕೂಲ ಆದರೆ. ಅಮ್ಮ, ಎಷ್ಟು ಪ್ರಯತ್ನ ಮಾಡಿದ್ರು ಕೇಳ್ತಾ ಇಲ್ಲ ಗುರುಗಳ. ಒಂದು ಕೆಲಸ ಮಾಡು, 2 ಸಲ 3 ಸಲ ಆಯ್ತು ಗುರುಗಳು, ಬರೀ ಹೀಗೆ ಮಾಡ್ತಾರೆ ಗುರು. ನಾನು ಹೇಳೋದು ಕೇಳಿಸ್ಕೊ, ಇವತ್ತೇ ಭೂವರಹ ಸ್ವಾಮಿನ ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮಾಡಿ ಏನಂತ, ಭಗವಂತ ನೀನು ದರ್ಶನ ಮಾಡೋದಕ್ಕೆ ನಂಗೆ ದಾರಿ ಮಾಡಿಕೊಡಪ್ಪ, ನಮ್ಮ ಮನೆಯವ್ರಿಗೂ ಒಳ್ಳೆ ಬುದ್ಧಿ ಕೊಡು, ನಾನು ಕರ್ಕೊಂಡು ಬರೋದಕ್ಕೆ ದಾರಿ ಮಾಡಿಕೊಡು ಅಂತೇಳಿ ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡು, ವರಹದೇವ್ರನ್ನ ಪ್ರಾರ್ಥನೆ ಮಾಡು. ಆ ಫೋಟೋನ ತಂದಿನ ಗುರುಗಳೇ, ಅದೇ ಅಂದಿನ ಬೆಟ್ಟಕ್ಕೆ ಬರೀದಿವಲ್ಲ ಗುರುಗಳೇ, ಅದೇ ತಂದಿದ್ವರ್ಗಳ ದಿನ ಪೂಜೆ ಮಾಡ್ತೀನಿ ಗುರುಗಳು. ಇವತ್ತು ಅಷ್ಟು ಬ್ಯಾಸರಾಗಿ ಪೂಜೆ ಮಾಡಿಲ್ಲ ಗುರುಗಳು, ನಾನು ಇವತ್ತು ಜಗಳ ಮಾಡಿರ ನಿನ್ನೆಲ್ಲ. ಇಲ್ಲ, ಧೈರ್ಯವಾಗಿರು, ನಿನ್ಗೆ ಒಳ್ಳೇದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಆದಷ್ಟು ಬೇಗ ನೀವು ಪುನಃ ಇಲ್ಲಿ ಬಂದು ಸ್ವಾಮಿನ ದರ್ಶನ ಮಾಡ್ತೀರಿ. ಒಳ್ಳೇದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿಯಾಗಲಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದದಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಯಾಗಲಿ ತಾಯಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇನ್ನು ತಾವು ಇವತ್ತಿನ ದಿವಸ ನಮಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ, ರಾಶಿ ಫಲವನ್ನು ತಿಳಿಸ್ಕೊಟ್ಟಿದ್ದೀರಿ, ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದೀರಿ ಗುರುಗಳೇ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಲಕ್ಷ್ಮೀ ಭೂವರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಆ ಭೂರಕ್ಷಾ ಮಂಡಲದ ವಿಶೇಷವಾದಂಥ ಮಹಾಮೃತ್ತಿಗೆ ಪ್ರಸಾದ ಎಲ್ಲ ಕುಟುಂಬಗಳು ಬೆಳಕು ಕೊಡುವಂಥದ್ದಾಗಲಿ. ಒಳ್ಳೆಯದಾಗಲಿ. ವಿಶೇಷವಾಗಿ ಗುರುಗಳು ತಿಳಿಸಿದ ಹಾಗೆ ಲಕ್ಷ್ಮೀ ಭೂವರಹ ಸ್ವಾಮಿಯ ರಕ್ಷಾ ಮಂಡಲ ಆ ಒಂದು ಯಂತ್ರದ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ತಾವು ತಿಳ್ಕೊಳ್ಬೇಕು ಅಂತಂದರೆ ಈಗ ನಾನು ತಿಳಿಸ್ತಕ್ಕಂಥ ದೂರವಾಣಿ ಸಂಖ್ಯೆಯನ್ನು ತಾವೆಲ್ಲರೂ ಕೂಡ ಜೋಪಾನವಾಗಿ ನೋಟ್ ಮಾಡ್ಕೊಳ್ಳಿ. ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆಯನ್ನು ಮಾಡಿ ಇದರ ಬಗ್ಗೆ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಾವು ತಿಳ್ಕೊಳ್ಬೋದು. ನಂಬರನ್ನು ಹೇಳ್ತಾ ಇದ್ದೇನೆ, ನೋಟ್ ಮಾಡ್ಕೊಳ್ಳಿ. 9980520171 9980520171 ಈ ಒಂದು ನಂಬರನ್ನು, ಈ ಒಂದು ದೂರವಾಣಿ ಸಂಖ್ಯೆ. ಹಾ ಗುರುಗಳೇ, ಇಲ್ಲ ಇದು ಸಮಯ ಮುಗಿದೋಗಿದೆ ಗುರುಗಳೇ. ನಾಳಿನ ಕಾರ್ಯಕ್ರಮದಲ್ಲಿ ಇದನ್ನು ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ. ನಮಸ್ತೆ.